ಹಾಗಾದ್ರೆ ಶುರು ಮಾಡ್ಬೋದಾ? ಕರವೀರ ಮಾಹಿತಿ ಮಾಲಿಕೆ 2026ರ 94ನೇ ಸಂಚಿಕೆಗೆ ನಮ್ಮ ಎಲ್ಲ ಸಹಕಾರಿ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ, ಇವತ್ತು ಸಣ್ಣ ತಾಂತ್ರಿಕ ಅಡಚಣೆಯಿಂದಾಗಿ ಒಂದು 5 ನಿಮಿಷಗಳ ಕಾಲ ತಡವಾಗಿದೆ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಕೊಳ್ತಾ, ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾನು ಕಾನೂನು ಮಾಹಿತಿ ಮಾಲಿಕೆ ಅನ್ನುವಂತಹ ಹೊಸ ಸರಣಿಯನ್ನ ಶುರು ಮಾಡಿದ್ದೆ. ಅದನ್ನ ಪೀಠಿಕೆಯಾಗಿ ಎಲ್ಲ ತಾವು ಹೇಳಿದ್ದೆ. ಇದರಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡಲಾಗಿತ್ತು. ಈ ಮಾಲಿಕೆಯಲ್ಲಿ ಸಹಕಾರ ಸಂಘಗಳಿಗೆ ಅನ್ವಯಿಸುವಂತಹ ವೃತ್ತಿ ತೆರಿಗೆ ಕಾಯ್ದೆ, ಅದರ ಬಗ್ಗೆ ಪ್ರಮುಖ ಅಂಶಗಳು, ಹಾಗೆ GST ಕಾಯ್ದೆ ಅದರ ಪ್ರಮುಖ ಅಂಶಗಳು, ಹಾಗೆ ಆದಾಯ ತೆರಿಗೆ ಕಾಯ್ದೆಯ ಪ್ರಮುಖ ಅಂಶಗಳನ್ನ ಹೇಳಲಿಕ್ಕೆ 3 ತೆರಿಗೆ ಕಾಯ್ದೆಗಳು ನಮಗೆ ಸಹಕಾರಿಗಳಿಗೆ ಅನ್ವಯಿಸುತ್ತೆ. ಆ 3 ತೆರಿಗೆ ಕಾಯ್ದೆಗಳ ಬಗ್ಗೆ ಪ್ರಾಥಮಿಕ ಮಾಹಿತಿಗಳು ಮತ್ತು ನಾವು ಏನೇನು ಅನ್ನೋ ಅಂಶಗಳನ್ನ ತಿಳ್ಕೊಳ್ಳೋಣ ಅಂತಾಗಿತ್ತು. ಹಾಗೆ ಕಾರ್ಮಿಕ ಕಾಯ್ದೆಗಳು ಯಾವ್ಯಾವ್ದು ನಮಗೆ ಮುಖ್ಯ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಈಗ ಕಾರ್ಮಿಕ ಕಾಯ್ದೆಗಳು ಬದಲಾವಣೆಯಾಗಿದೆ. ಈ ಬದಲಾವಣೆಯಾದ ಹಿನ್ನೆಲೆಯಲ್ಲಿ ಏನು ಕಾರ್ಮಿಕ ಸಂಹಿತೆಗಳು ಬಂದಿದೆ, ಲೇಬರ್ ಕೋಡ್ಸ್, ಅದರ ಬಗ್ಗೆ ಮಾಹಿತಿಗಳನ್ನ, ಹೊಸದಾಗಿ ಬಂದಿರುವಂತಹ ಬದಲಾವಣೆಗಳಿರ್ಬೋದು, ಹಳೆಯ ಕಾಯ್ದೆಯಿಂದ ಬಂದಿರುವಂತಹ ಏನೇನು ಬದಲಾವಣೆಗಳಾಗಿದೆ ಅನ್ನೋದನ್ನೆಲ್ಲ ಅದರಲ್ಲಿ ತಿಳ್ಕೊಳ್ಳೋಣ. ಹಾಗೆ ಸಹಕಾರ ಸಂಘಗಳ ವ್ಯವಹಾರಗಳಿಗೆ ಅನ್ವಯಿಸುವಂತಹ ಅನೇಕ ಕಾಯ್ದೆಗಳಿದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಪ್ರಸ್ತಾಪ ಮಾಡಿದ್ದೆ. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ವೃತ್ತಿ ತೆರಿಗೆ ಕಾಯ್ದೆಯ ಪ್ರಮುಖ ಅಂಶಗಳನ್ನ ಪೂರ್ತಿ ತಿಳ್ಕೊಂಡಿದ್ವಿ. ಸಹಕಾರ ಸಂಘಗಳಿಗೆ ಅನ್ವಯಿಸುವಂತೆ ವೃತ್ತಿ ತೆರಿಗೆ ಕಾಯ್ದೆಯ ಅಂಶಗಳು ಯಾವುದು ಅನ್ನೋದು ತಿಳ್ಕೊಂಡಿದ್ವಿ. ಇಂದಿನ ಸಂಚಿಕೆಯಲ್ಲಿ GST ಕಾಯ್ದೆಯ ಪ್ರಮುಖ ಅಂಶಗಳನ್ನ ತಿಳ್ಕೊಳ್ಳೋಣ. GST ಕಾಯ್ದೆ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಗಳು. ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ GST ಈಗಿನ ಇತ್ತೀಚಿನ ದಿನಗಳಲ್ಲಿ ಕಳೆದ 5-8 ವರ್ಷಗಳಿಂದ ತುಂಬಾ ಪಾಪ್ಯುಲರ್ ಆಗಿರುವಂತಹ ಒಂದು ಕಾಯ್ದೆ. GST ಅನ್ನೋದು ಎಲ್ಲರ ಮನೆ ಮಾತಾಗ್ಬಿಟ್ಟಿದೆ, ಈಗ ನಮ್ಗೆ ಗೊತ್ತಿದೆ. ಆದ್ರೆ ಈ ಕಾಯ್ದೆ ಸಹಕಾರ ಸಂಘಗಳಿಗೆ ಏನು ಅನ್ವಯಿಸುತ್ತೆ ಮತ್ತು ಈ ತೆರಿಗೆ ಕಾಯ್ದೆ ಬಂದಿರೋದ್ರ ಪದ್ಧತಿ ಹೇಗೆ, ಇದ್ರ ಬಗ್ಗೆ ಸಾಕಷ್ಟು ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ನೇರವಾಗಿ GST ಕಾಯ್ದೆ ಸಹಕಾರಿಗಳಿಗೆ ಹೇಗೆ ಅನ್ವಯಿಸುತ್ತೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು GST ಕಾಯ್ದೆ ಅಂದ್ರೆ ಏನು, ಯಾಕೆ ಬಂತು ಅಂತ ಇವತ್ತು ಪೀಠಿಕೆಯಾಗಿ ಅದನ್ನು ತಿಳ್ಕೊಳ್ಳೋಣ. ನಮ್ಮ ದೇಶದಲ್ಲಿರುವಂತಹ ತೆರಿಗೆ ಪದ್ಧತಿಯನ್ನ ತಿಳ್ಕೊಳ್ಬೇಕು ನಾವು ಇದಕ್ಕೆ ಪೂರ್ವಭಾವಿಯಾಗಿ. ಯಾಕೆಂದ್ರೆ ತೆರಿಗೆ ಪದ್ಧತಿ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿದ್ರೆ GSTಯ ಅನೇಕ ಅಂಶಗಳು ನಮಗೆ ನೇರವಾಗಿ ಅರ್ಥ ಆಗತ್ತೆ. ಬಂಧುಗಳೇ, ನಮ್ಮಲ್ಲಿ ತೆರಿಗೆ ಅನ್ನೋದು ನಮ್ಗೆ ಗೊತ್ತಿದೆ, ಸರ್ಕಾರ ತನ್ನ ಕಲ್ಯಾಣ ಕಾರ್ಯಗಳಿಗೋಸ್ಕರ, ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಜನರಿಂದ ಸಂಗ್ರಹಿಸುವಂತಹ ಒಂದು ಸಣ್ಣ ಮೊತ್ತದ ಹಣ ಅಥವಾ ವಸೂಲಿ ಮಾಡುವಂತಹ ಒಂದು ಹಣ, ಅದಕ್ಕೆ ತೆರಿಗೆ ಅಂತೀವಿ, ಟ್ಯಾಕ್ಸ್. ನಮ್ಮ ದೇಶದಲ್ಲಿ ತೆರಿಗೆ ಪದ್ಧತಿಯಲ್ಲಿ 2 ರೀತಿಯ ತೆರಿಗೆ ಪದ್ಧತಿ ಇದೆ. ಒಂದು ಪ್ರತ್ಯಕ್ಷ ತೆರಿಗೆ, ಮತ್ತೊಂದು ಪರೋಕ್ಷ ತೆರಿಗೆ. ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ ನಾವು. ಪ್ರತ್ಯಕ್ಷ ತೆರಿಗೆ ಅಂದರೆ ಯಾರ ಮೇಲೆ ತೆರಿಗೆ ವಿಧಿಸಲಾಗುತ್ತದೆಯೋ ಅವರೇ ನೇರವಾಗಿ ಸರ್ಕಾರಕ್ಕೆ ಪಾವತಿಸುವಂಥದ್ದು ಪ್ರತ್ಯಕ್ಷ, ಡೈರೆಕ್ಟ್ ಬೈ ದಿ ಟ್ಯಾಕ್ಸ್ ಪೇಯರ್ ಟು ದಿ ಗವರ್ಮೆಂಟ್. ಯಾರ ಮೇಲೆ ಟ್ಯಾಕ್ಸ್ ಹಾಕಿದೀವೋ ಅವರೇ ನೇರವಾಗಿ ಟ್ಯಾಕ್ಸ್ ಕೊಡುವಂತದ್ದಕ್ಕೆ ಪ್ರತ್ಯಕ್ಷ ತೆರಿಗೆ ಅಂತೀವಿ. ಯಾರ ಮೇಲೋ ನಾವು ತೆರಿಗೆ ಹಾಕ್ತಿವಿ, ಆದರೆ ಅವರು ಕೊಡೋದಿಲ್ಲ, ಅವರ ಪರವಾಗಿ ಬೇರೆಯವರು ವಸೂಲಿ ಮಾಡಿ ಕಟ್ತಾರೆ, ಅದನ್ನ ಪರೋಕ್ಷ ತೆರಿಗೆ ಅಂತೀವಿ ನಾವು, ಇಂಡೈರೆಕ್ಟ್ ಟ್ಯಾಕ್ಸ್. 2 ಪದ್ಧತಿಗಳು ಇದಾವೆ ನಮ್ಮಲ್ಲಿ. ಈ 2 ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳಲ್ಲಿ ಮತ್ತೆ 2 ಭಾಗಗಳಿದೆ. ನಮ್ಮ ದೇಶದ ತೆರಿಗೆ ಪದ್ಧತಿ ಅತ್ಯಂತ ಸಂಕೀರ್ಣವಾಗಿರುವಂತದ್ದು, ಅತ್ಯಂತ ಕಾಂಪ್ಲಿಕೇಟೆಡ್ ಆಗಿರುವಂತದ್ದು. ಪ್ರತ್ಯಕ್ಷ ತೆರಿಗೆಯಲ್ಲಿ ಮತ್ತೆ 2 ಭಾಗ. ಆ ಪ್ರತ್ಯಕ್ಷ ತೆರಿಗೆಯಲ್ಲಿ ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರದ್ದು ಅನ್ನೋ ವಿಭಾಗಗಳಿದಾವೆ. ಕೇಂದ್ರ ಸರ್ಕಾರ ಕೆಲವೊಂದು ಪ್ರತ್ಯಕ್ಷ ತೆರಿಗೆಯನ್ನ ವಿಧಿಸುತ್ತೆ, ರಾಜ್ಯ ಸರ್ಕಾರ ಕೆಲವೊಂದು ಪ್ರತ್ಯಕ್ಷ ತೆರಿಗೆಯನ್ನ, ಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ವಿಧಿಸುತ್ತೆ. ಹಾಗೆ ಪರೋಕ್ಷ ತೆರಿಗೆ ಕೂಡ 2 ವಿಭಾಗ ಮತ್ತೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಪರೋಕ್ಷ ತೆರಿಗೆ, ರಾಜ್ಯ ಸರ್ಕಾರದ ಪರೋಕ್ಷ ತೆರಿಗೆ. ಯಾಕೆಂದ್ರೆ ನಮ್ದು ಒಂದು ಫೆಡರಲ್ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್, ನಮ್ದು ಭಾರತದ್ದು ಫೆಡರೇಷನ್ ಸಿಸ್ಟಮ್. ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಮ್ಮದೇ ಆದ ತೆರಿಗೆ ಪದ್ಧತಿಯನ್ನು ಅನುಸರಿಸಲಿಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಅನುಮತಿ ಇದೆ. ನಾವು ಅದನ್ನು ಒಪ್ಪಿಕೊಂಡೇ ಈ ಪದ್ಧತಿಯನ್ನು ಅನುಸರಿಸ್ತಾ ಇರುವಂಥದ್ದು.
ಕೇಂದ್ರ ಸರ್ಕಾರದ ಪ್ರತ್ಯಕ್ಷ ತೆರಿಗೆಗಳಲ್ಲಿ ಅತಿ ಪ್ರಮುಖವಾಗಿರುವಂತದ್ದು ಆದಾಯ ತೆರಿಗೆ. ಹಿಂದೆ ನಿಮಗೆ ಎಷ್ಟು ಜನರಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ವೆಲ್ತ್ ಟ್ಯಾಕ್ಸ್ ಅಂತ ಇನ್ನೊಂದಿತ್ತು, ಅದು ಈಗಿಲ್ಲ. ಆದ್ರೆ ಕೇಂದ್ರ ಸರ್ಕಾರದ ಪ್ರತ್ಯಕ್ಷ ತೆರಿಗೆ ಅಂದ್ರೆ ಓನ್ಲಿ ಆದಾಯ ತೆರಿಗೆ ಮಾತ್ರ ಈಗ ಉಳ್ಕೊಂಡಿರೋದು. ಸಂಪತ್ತು ತೆರಿಗೆ, ಎಸ್ಟೇಟ್ ಡ್ಯೂಟಿ ಅಂತೆಲ್ಲ ಇತ್ತು ನಮಗೆ. ವೆಲ್ತ್ ಟ್ಯಾಕ್ಸ್, ಎಸ್ಟೇಟ್ ಡ್ಯೂಟಿ ಅದೆಲ್ಲ ಈಗ ಅಬಾಲಿಷ್ ಆಗಿರುವಂತದ್ದು, ಅದು ಇಲ್ಲ. ಹಾಗಾಗಿ ಅದನ್ನ ನಾವು ವಿಚಾರ ಮಾಡೋದು ಬೇಡ. ಹಾಗೆ ರಾಜ್ಯ ಸರ್ಕಾರದಿಂದ ಪ್ರತ್ಯಕ್ಷವಾಗಿ ತಗೊಳ್ಳುವಂತ ತೆರಿಗೆ ಯಾವುದು? ಮೊದಲನೇದು ವೃತ್ತಿ ತೆರಿಗೆ. ಅದೊಂದೇ ರಾಜ್ಯ ಸರ್ಕಾರ ಪ್ರತ್ಯಕ್ಷ ತೆರಿಗೆ. ನಾವು ಹಿಂದಿನ ಅವಧಿಯಲ್ಲಿ ನಾವು ಏನು ತೆರಿಗೆ ಪದ್ಧತಿ ಅಂತ ನೋಡಿದ್ವಿ, ಸಾರಿ, ವೃತ್ತಿ ತೆರಿಗೆಯನ್ನ ಅಭ್ಯಾಸ ಮಾಡಿದ್ವಿ ಅಥವಾ ಚರ್ಚೆ ಮಾಡಿದ್ವಿ. ಅದು ರಾಜ್ಯ ಸರ್ಕಾರ ವಿಧಿಸುವಂತಹ ನೇರವಾದಂತಹ ತೆರಿಗೆ, ನೇರ ತೆರಿಗೆ, ಪ್ರತ್ಯಕ್ಷ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್, ವೃತ್ತಿ ತೆರಿಗೆ. ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಪರೋಕ್ಷ ತೆರಿಗೆಯಲ್ಲಿ ಕೇಂದ್ರ ಸರ್ಕಾರ ವಿಧಿಸುವಂತಹ ಅಬಕಾರಿ, ಎಕ್ಸೈಸ್, ಸೇವಾ ತೆರಿಗೆ ಅಂದ್ರೆ ಸರ್ವಿಸ್ ಟ್ಯಾಕ್ಸ್, ಸುಂಕಗಳು, ಅನೇಕ ಡ್ಯೂಟಿಗಳನ್ನ ಕಲೆಕ್ಟ್ ಮಾಡ್ತಿದ್ರು. ಇತರ ಅನೇಕ ಸಣ್ಣ ಪುಟ್ಟ ಕಾಯ್ದೆಗಳಿದ್ದಾವೆ, ಅದ್ರ ಬಗ್ಗೆ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಾನು. ಹಾಗೆ ರಾಜ್ಯ ಸರ್ಕಾರ ಪರೋಕ್ಷ ತೆರಿಗೆಯಲ್ಲಿ ವ್ಯಾಟ್ ಅಥವಾ ಸೇಲ್ಸ್ ಟ್ಯಾಕ್ಸ್ ಅಂತಿತ್ತು. ಮೊದಲು ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಅಂತಿತ್ತು, ಆಮೇಲೆ ಅದನ್ನ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಮೌಲ್ಯವರ್ಧಿತ ತೆರಿಗೆ ಅಂತೇಳಿ ನಮ್ಮಲ್ಲಿ ವ್ಯಾಟ್ ಅಂತೇಳಿ ಮಾಡಿದ್ರು. ಆಮೇಲೆ ಎಂಟ್ರಿ ಟ್ಯಾಕ್ಸ್ ಅಂತ ಇತ್ತು. ಆಮೇಲೆ ವಿಲಾಸಿ ತೆರಿಗೆ ಅಥವಾ ಲಕ್ಸುರಿ ಟ್ಯಾಕ್ಸ್ ಅಂತಿತ್ತು. ಇನ್ನು ಅನೇಕ ರಾಜ್ಯ ಸರ್ಕಾರಗಳು ವಿಧಿಸುವಂತಹ ತೆರಿಗೆ ಕಾಯ್ದೆಗಳಿತ್ತು. ಇದಿಷ್ಟು ಸೇರಿದ್ರೆ ಪರೋಕ್ಷ ತೆರಿಗೆ ಕಾಯ್ದೆ ಅಂತ ನಾವು ಅಂತೀವಿ. ಇದಿಷ್ಟು ಪರೋಕ್ಷ ತೆರಿಗೆ. ಪರೋಕ್ಷ ತೆರಿಗೆಯಲ್ಲಿ ಇದಿಷ್ಟೇ ಅಲ್ಲ, ಇನ್ನೂ ಅನೇಕ ಕಾಯ್ದೆಗಳಿದ್ದಾವೆ. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀವಿ. ಇದು ನಮ್ಮಲ್ಲಿ ದೇಶದಲ್ಲಿರುವಂತಹ ತೆರಿಗೆ ಪದ್ಧತಿಯ ಒಂದು ರೂಪರೇಷೆ. ಈ ತೆರಿಗೆ ಪದ್ಧತಿ ಹೇಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯಗಳು, ಅನೇಕ ರಾಜ್ಯಗಳು ಬೇರೆ ಬೇರೆ ತೆರಿಗೆಗಳು. ಹಾಗಾಗಿ ನಮ್ಮ ದೇಶದಲ್ಲಿ ತೆರಿಗೆ ಆಚರಣೆ ಮತ್ತು ವಸೂಲಿ ಪದ್ಧತಿ ಅತ್ಯಂತ ಗೊಂದಲಮಯ ಮತ್ತು ಸಂಕೀರ್ಣ, ಹೈಲಿ ಕನ್ಫ್ಯೂಸಿಂಗ್ ಆಸ್ ವೆಲ್ ಆಸ್ ಕಾಂಪ್ಲಿಕೇಟೆಡ್ ಅಂತೀವಿ ನಾವು. ಕಾಂಪ್ಲಿಕೇಶನ್ಸ್ ತುಂಬಾ ಇದೆ. ಒಬ್ಬರಿಗೆ ಅರ್ಥ ಆದ್ರೆ ಒಬ್ಬೊಬ್ರು ಒಂದೊಂದರ ಅರ್ಥ ಮಾಡ್ಕೊಂಡು ಮಾಡ್ತಿದ್ರು. ಹಾಗೆ ಕನ್ಫ್ಯೂಷನ್ ಇರ್ತಿತ್ತು ತುಂಬಾ. ಅದನ್ನ ಕ್ಯಾಲ್ಕುಲೇಷನ್ ಮಾಡೋದಾಗ್ಲಿ, ಅದನ್ನ ವಸೂಲಿ ಪದ್ಧತಿಗಳಾಗ್ಲಿ, ಅನೇಕ ಒಂಥರ ಗೊಂದಲ ಆಗ್ತಿರ್ತಿತ್ತು. ತುಂಬಾ ಗೊಂದಲ ಇತ್ತು. ಎಸ್ಪೆಷಲಿ ನಮ್ಮ ಪ್ರತಿ ರಾಜ್ಯದಲ್ಲಿ ಅನೇಕ ತೆರಿಗೆಗಳು, ತೆರಿಗೆ ಮೇಲೆ ತೆರಿಗೆಗಳು, ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತೀವಿ ನಾವು. ಒಂದು ಎಕ್ಸೈಸ್ ಡ್ಯೂಟಿ ಬೀಳುತ್ತೆ, ಅದು ಒಂದು ತೆರಿಗೆ, ಅದರ ಮೇಲೆ ಎಕ್ಸೈಸ್ ಡ್ಯೂಟಿಯನ್ನು ಸೇರಿಸಿದಂತೆ ಮತ್ತೊಂದು ಡ್ಯೂಟಿ ಹಾಕ್ತಾರೆ, ಅದರ ಮೇಲೆ ಮತ್ತೊಂದು ಟ್ಯಾಕ್ಸ್ ಹಾಕ್ತಾರೆ. ಹಾಗೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಕ್ಯಾಸ್ಕೇಡಿಂಗ್ ಎಫೆಕ್ಟ್, ತೆರಿಗೆ ಮೇಲೆ ತೆರಿಗೆ. ಇದರಿಂದ ಉತ್ಪಾದಕನಿಂದ ಬಳಕೆ ಎಲ್ಲರಿಗೂ ಒಂಥರ ಬೇಜಾರಾಗ್ಬಿಟ್ಟಿತ್ತು. ಏನ್ ತೆರಿಗೆ ಕೊಟ್ಟೆ ನಾವು ಸುಸ್ತಾಗ್ತಾ ಇದ್ದೀವಿ. ಕೆಲವೊಂದು ಪ್ರಾಡಕ್ಟ್ಗಳ ಮೇಲೆ 40-48% ವರೆಗೆ ಟ್ಯಾಕ್ಸ್ಗಳು ಬರ್ತಿತ್ತು. ಸೆಂಟ್ರಲ್ ಎಕ್ಸೈಸ್, ಆಮೇಲೆ ಅದರ ಟ್ರಾನ್ಸ್ಪೋರ್ಟೇಷನ್ ಟ್ಯಾಕ್ಸ್, ಅದ್ರ ಮೇಲೆ ಮತ್ತೊಂದು ವ್ಯಾಟ್ ಅಂತೆ, ಅಥವಾ ಫಸ್ಟ್ ಪಾಯಿಂಟ್ ಸೇಲ್ಸ್ ಟ್ಯಾಕ್ಸ್ ಅಂತೆ, ಆಮೇಲೆ ಲಾಸ್ಟ್ ಪಾಯಿಂಟ್ ಸೇಲ್ಸ್ ಟ್ಯಾಕ್ಸ್. ಹೀಗೆ ತೆರಿಗೆ ಮೇಲೆ ತೆರಿಗೆ ಬಿದ್ದು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಈ ರೀತಿ ಎಲ್ಲ ಬಿದ್ದು ಒಂದು ಪ್ರಾಡಕ್ಟ್, ಮೂಲದಲ್ಲಿ ಪ್ರಾಡಕ್ಟ್ ಬಂದಿರುವಂತದ್ದು ಅಂತಿಮವಾಗಿ ಗ್ರಾಹಕನ ಕೈ ತಲುಪುವಷ್ಟರಲ್ಲಿ 40-48% ಟ್ಯಾಕ್ಸ್ ಬೀಳ್ತಿತ್ತು. ಇದರಿಂದಾಗಿ ಇದು ಬರೀ ಬಳಕೆದಾರಿಗಲ್ಲ, ಈವನ್ ಉತ್ಪಾದಕರಿಗೆ ಕೂಡ, ವಿಶೇಷವಾಗಿ ವಿದೇಶಿ ಉದ್ಯಮಗಳು ಹೂಡಿಕೆ ಮಾಡ್ಲಿಕ್ಕೆ ಕಷ್ಟ ಇದು ಮಾಡ್ತಿದ್ರು. ನಮ್ಮದು ಬರೀ ಮಾರ್ಕೆಟಿಂಗ್ ಮಾತ್ರ ಮಾಡ್ತಿದ್ರು ಹೊರತು ಇಲ್ಲಿ ಉತ್ಪಾದನೆ ಮಾಡೋದು ಬೇಡ. ಯಾಕೆಂದ್ರೆ ಇಲ್ಲಿಯ ಟ್ಯಾಕ್ಸ್ ತುಂಬಾ ಗೊಂದಲ ಇದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಒಂದು ಪ್ಲಾಂಟ್ ಮಾಡಿದ್ವಿ, ಅದನ್ನ ಆಂಧ್ರ ಪ್ರದೇಶದಲ್ಲಿ ಮಾರಾಟ ಮಾಡ್ತಾ ಇದೀವಿ, ಆ ಪ್ರಾಡಕ್ಟ್ ಅಂದ್ರೆ ಅಲ್ಲಿ ಅನೇಕ ಗೊಂದಲ. ಹಾಗಾಗಿ ತುಂಬಾ ಹಿನ್ನಡೆ ಆಗ್ತಿತ್ತು ನಮ್ಮ ಟ್ಯಾಕ್ಸೇಷನ್ ಸಿಸ್ಟಮ್ ಅಲ್ಲಿ. ಈ ಎಲ್ಲ ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಒಂದು ಹೊಸ ಇದನ್ನ ತಂದಿರುವಂತದ್ದು ಪರೋಕ್ಷ ತೆರಿಗೆ, ಅದು ಜಿಎಸ್ಟಿ. ಜಿಎಸ್ಟಿ ಅಂದ್ರೆ ಸ್ವತಂತ್ರ ನಂತರದ ಇತಿಹಾಸದಲ್ಲಿ ನಮ್ಮ ದೇಶ ಕಂಡಂತಹ ಅತಿ ದೊಡ್ಡ ತೆರಿಗೆ ಕಾನೂನು ಸುಧಾರಣಾ ಕ್ರಮ. ಯಾಕೆಂದ್ರೆ ಇದನ್ನು ನಾವು ಹೇಳ್ತಾ ಹೋದಾಗ ಗೊತ್ತಾಗತ್ತೆ, ಅತಿ ದೊಡ್ಡ ತೆರಿಗೆ ಸುಧಾರಣಾ ಕ್ರಮ ಇದಾಗಿದೆ.
ಈಗಾಗಲೇ ಹೇಳ್ದಂಗೆ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ ಒಂದು ಪರೋಕ್ಷ ತೆರಿಗೆ ಕಾಯ್ದೆ. ಏನ್ ಪರೋಕ್ಷ ತೆರಿಗೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ್ದು ಎಲ್ಲ ನೋಡಿದ್ವಲ್ಲ, ಅದಷ್ಟನ್ನು ಸೇರಿಸಿ ದೇಶದಲ್ಲಿ ಚಾಲ್ತಿಯಲ್ಲಿರುವ ಸುಮಾರು 30ಕ್ಕಿಂತ ಹೆಚ್ಚು ಕಾಯ್ದೆಗಳು, 13ಕ್ಕೂ ಹೆಚ್ಚು ಉಪಕರ ಅಂದ್ರೆ ಸೆಸ್ಗಳನ್ನು ವಿಲೀನಗೊಳಿಸಿ ಆ ಎಲ್ಲ ಕಾಯ್ದೆಗಳನ್ನ ತೊಡೆದು ಹಾಕಿ ಈಗ GST ಒಂದೇ ಕಾಯ್ದೆ ಬರಬೇಕು ಅನ್ನೋ ಇದರಲ್ಲಿ ಮಾಡುವಂಥದ್ದು. ಅದು ಯಾವ್ಯಾವ ಕಾಯ್ದೆಗಳು ವಿಲೀನ ಆಗುತ್ತೆ ಅನ್ನೋದನ್ನು ನಾವು ಸೂಕ್ಷ್ಮ ನೋಡೋಣ. ಅಂದ್ರೆ ಒಂದು ದೇಶ ಒಂದು ಕಾಯ್ದೆ. ಏನಾಗ್ತಿತ್ತು ಮೊದಲು, ಕರ್ನಾಟಕಕ್ಕೆ ಸೇಲ್ಸ್ ಟ್ಯಾಕ್ಸ್ ಆಕ್ಟ್ ಬೇರೆ ತರ, ತಮಿಳುನಾಡಿಗೆ ಬೇರೆ ತರ, ಆಂಧ್ರಕ್ಕೆ ಬೇರೆ ತರ, ಕೇರಳಕ್ಕೆ ಬೇರೆ ತರ, ಪಂಜಾಬ್ಗೆ, ಎಲ್ಲ ರಾಜ್ಯಗಳಲ್ಲಿ ಅವರವರದ್ದೇ ಆದ ತೆರಿಗೆ ಕಾನೂನುಗಳು ಇಟ್ಕೊಂಡು ನಮಗೆ ಇಂಟರ್ ಸ್ಟೇಟ್ ಟ್ರೇಡಿಂಗ್ ತುಂಬಾ ಕಷ್ಟ ಆಗ್ತಿತ್ತು. ಈಗ ಅದಕ್ಕೋಸ್ಕರ ಇಡೀ ದೇಶಕ್ಕೆ ಒಂದೇ ತೆರಿಗೆ ಕಾಯ್ದೆ, ಒಂದೇ ಪರೋಕ್ಷ ತೆರಿಗೆ. ಈ ಎಲ್ಲ ವ್ಯಾಟು, ಸೇಲ್ಸ್ ಟ್ಯಾಕ್ಸ್, ಅದು ಇದು ಎಲ್ಲದನ್ನು ಬಿಡಿಸಿ ಬಿಟ್ಟಾಕಿ ಈಗ ಒಂದೇ ಕಾಯ್ದೆ ಮಾಡಿದ್ದಾರೆ, ಅದು GST. ಇದರಿಂದಾಗಿ ಇಡೀ ದೇಶ ಒಂದೇ ಸಾಮಾನ್ಯ ಮಾರುಕಟ್ಟೆ ಆಗತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಮೊದಲು ವ್ಯಾಟ್ ಇದ್ದಾಗ ಕರ್ನಾಟಕದಲ್ಲಿರುವ ವ್ಯಾಟ್ಗಿಂತ ಗೋವಾದಲ್ಲಿರೋ ವ್ಯಾಟ್ಗಳು ಕಡಿಮೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಪ್ರಾಡಕ್ಟ್ಗಳನ್ನ ನಮ್ಮವರು ಗೋವಾಕ್ಕೆ ಹೋಗಿ ತರ್ತಿದ್ರು. ಇನ್ನು ಪಾಂಡಿಚೇರಿಯಲ್ಲಿ ಅನೇಕ ರಿಬೇಟ್ ಇದೆ, ಅದು GST ಇದು ವ್ಯಾಟ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಪಾಂಡಿಚೇರಿಗೆ ಹೋಗಿ ತರ್ತಿದ್ರು, ತಮಿಳುನಾಡಿಂದ ತರಿಸ್ತಿದ್ರು, ಆಂಧ್ರದಿಂದ ತರಿಸ್ತಿದ್ರು. ಈಗ ಹಾಗಲ್ಲ. ನೀವು ಒಂದು ಪ್ರಾಡಕ್ಟ್ ಅನ್ನ ಯಾವ ದೇಶದ ಯಾವುದೇ ಭಾಗದಲ್ಲಿ ತಗೊಳ್ಳಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಯಾವುದೇ ಭಾಗದಲ್ಲಿ ತಗೊಳ್ಳಿ, ಒಂದೇ ರೇಟ್ ಆಫ್ ಟ್ಯಾಕ್ಸ್. ಇಲ್ಲಿ 5% ಇದೆ ಅಂದ್ರೆ ಕಲ್ಕತ್ತಾದಲ್ಲೂ ಅದಕ್ಕೆ 5%, ಅಸ್ಸಾಮಲ್ಲೂ 5%, ಗುಜರಾತಲ್ಲೂ 5%, ತಮಿಳುನಾಡಲ್ಲೂ 5%. ಅಂದ್ರೆ ಇಡೀ ದೇಶಕ್ಕೆ ಒಂದೇ ತೆರಿಗೆ ಪದ್ಧತಿ ಇರೋದ್ರಿಂದ ಒಂದೇ ಜನರಲ್ ಮಾರ್ಕೆಟಿಂಗ್ ಆಗತ್ತೆ. ಇದು GSTಯ ವಿಶೇಷವಾದಂತಹ ಅಂಶ. ಈ GSTಯಲ್ಲಿ ಏನೇನು ಕೇಂದ್ರ ಕಾಯ್ದೆಗಳು ವಿಲೀನ ಆಗಿದೆ, ಏನೇನು ರಾಜ್ಯ ಕಾಯ್ದೆಗಳು ವಿಲೀನ ಆಗಿದೆ ಅಂದಾಗ ನಮ್ಗೆ ಗೊತ್ತಾಗುತ್ತೆ GST ಎಷ್ಟು ಸಂಕೀರ್ಣವಾದಂತಹ ಒಂದು ತೆರಿಗೆ ಪದ್ಧತಿಯಾಗಿತ್ತು. ಅದನ್ನೆಲ್ಲ ಸಬ್ಸ್ಯೂಮ್ ಮಾಡಿ ಈಗ ಈ GST ಎಷ್ಟು ಸರಳೀಕೃತವಾಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾವುದೇ ತೆರಿಗೆ ಕೇಂದ್ರ ಕಾಯ್ದೆಗಳು ಇದಾಗಿದೆ. ಕೇಂದ್ರ ಅಬಕಾರಿ ಸುಂಕ ಅಂತ ಹೇಳಿತ್ತು, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತ. ಯಾವುದೇ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದು ಯಾವುದೇ ರಾಜ್ಯದಲ್ಲಿ ಪ್ರಾಡಕ್ಟ್ ಆಗಲಿ ಸೆಂಟ್ರಲ್ ಎಕ್ಸೈಸ್ ಅಂತ ಬೀಳ್ತಿತ್ತು, ಕೇಂದ್ರ ಅಬಕಾರಿ ಸುಂಕ. ಮತ್ತೆ ಸರ್ವಿಸ್ ಟ್ಯಾಕ್ಸ್ ಅನ್ನೋದಿತ್ತು. ವ್ಯಾಟ್ ಇದ್ದ ರೆಜಿಮ್ ಅಲ್ಲಿ ಕೇಂದ್ರ ಸರ್ಕಾರದಿಂದ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿತ್ತು. ರಾಜ್ಯದಿಂದ ಸರ್ವಿಸ್ ಟ್ಯಾಕ್ಸ್ ಇರಲಿಲ್ಲ, ಬಟ್ ಕೇಂದ್ರದಿಂದ ಸರ್ವಿಸ್ ಟ್ಯಾಕ್ಸ್ ಇತ್ತು, ಸೇವಾ ತೆರಿಗೆ. ಮತ್ತೆ ಎಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತೇಳಿ ಸುಂಕಗಳು ಅಂತ, ಹೆಚ್ಚುವರಿ ಅಬಕಾರಿ ಸುಂಕ ಕೆಲವೊಂದು ಇದಕ್ಕೆ, ಅದಕ್ಕೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಕೌಂಟರ್ ವೈಲಿಂಗ್ ಡ್ಯೂಟಿ, ಕೌಂಟರ್ ವೈಲಿಂಗ್ ಡ್ಯೂಟಿ, ಮತ್ತೆ ಸ್ಯಾಡ್ ವಿಶೇಷ ಹೆಚ್ಚುವರಿ ಸುಂಕ, ಸ್ಪೆಷಲ್ ಅಡಿಷನಲ್ ಡ್ಯೂಟಿ ಅಂತಿದ್ವಿ ನಾವು. ಆಮೇಲೆ ಸರ್ಚಾರ್ಜಸ್, ಅಧಿಭಾರಗಳು ಅಥವಾ ಸೆಸ್ಗಳು ಅಂತ. ಇವುಗಳಷ್ಟು ಕೇಂದ್ರ ಸರ್ಕಾರದ ಕಾಯ್ದೆಗಳು ಈಗ GSTಯಲ್ಲಿ ವಿಲೀನ ಆಗಿದೆ. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂದ್ರೆ ಏನು? ಭಾರತದೊಳಗೆ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಪ್ರಾಡಕ್ಟ್ ಉತ್ಪಾದನೆ ಆಗಲಿ, ಅದರ ಮೇಲೆ ಆ ಉತ್ಪಾದನೆ ಆಗ್ತಾ ಇರುವಂತಹ ಉತ್ಪಾದನೆ ಮ್ಯಾನುಫ್ಯಾಕ್ಚರಿಂಗ್, ಕೃಷಿ ಉತ್ಪಾದನೆಗಳಲ್ಲ, ಯಾವುದು ಕೈಗಾರಿಕಾ ಉತ್ಪನ್ನಗಳಿದಾವೆ ಅದಕ್ಕೆ, ಕೃಷಿ ಉತ್ಪನ್ನಗಳಿಗೆ ಎಕ್ಸೈಸ್ ಡ್ಯೂಟಿ ಇರಲಿಲ್ಲ. ಸೊ ಆ ರೀತಿ ಉತ್ಪಾದನೆಗಳಾಗ್ತಾ ಇರುವಂತಹ ಸರಕುಗಳ ಮೇಲೆ ವಿಧಿಸ್ತಾ ಇರ್ತೀವಿ ನಾವು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ. ಒಂದು ಕಾರ್ಖಾನೆಯಲ್ಲಿ ಸಕ್ಕರೆ ಅಥವಾ ಸಿಮೆಂಟ್ ಉತ್ಪಾದನೆ ಆದಾಗ ಅದು ಕಾರ್ಖಾನೆಯಿಂದ ಹೊರಬರುವ ಮುನ್ನೆ ಸರ್ಕಾರಕ್ಕೆ ಅಬಕಾರಿ ಸುಂಕ ಪಾವತಿಸಬೇಕಾಗಿತ್ತು. ಈಗ ಇದ್ರ ಬದಲಿಗೆ GST ಬಂದಿದೆ. ನಿಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿರಬಹುದು, ನಮ್ಮಲ್ಲಿ ಕೂಡ ಬೆಂಕಿ ಪಟ್ಟಣದ ಮೇಲೆ ಒಂದು ಸಣ್ಣ ಲೇಬಲ್ ಅಂಟಿಸ್ತಿದ್ರು. ಪ್ಯಾಕ್ ಅನ್ನು ಓಪನ್ ಮಾಡ್ಲಿಕ್ಕೆ ಬರ್ದಿದ್ದಂಗೆ ಅದು ಸೆಂಟ್ರಲ್ ಒಂದು ಸಣ್ಣ ಲೇಬಲ್ ಇರ್ತಿತ್ತು. ಪ್ರತಿ ಬೆಂಕಿ ಪಟ್ಟಣದ ಮೇಲೆ ಕೂಡ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಬರ್ತಿತ್ತು. ಬೆಂಕಿಪಟ್ಟಣ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಆ ಮೊದಲಿನ ಬೆಂಕಿಪಟ್ಟಣಗಳು ನೋಡಿದಾಗ ಗೊತ್ತಾಗ್ತಿತ್ತು. ಅದು ಓಪನ್ ಮಾಡ್ಲಿಕ್ಕೆ ಬರ್ದಿದ್ದಂಗೆ ಒಂದು ಲೇಬಲ್ ಅಂಟಿಸ್ತಾ ಇದ್ರು, ಸೆಂಟ್ರಲ್ ಎಕ್ಸೈಸ್ ಅಂತೇಳಿ ಆ ಡಿಪಾರ್ಟ್ಮೆಂಟ್ನವರು, ಅಂದರೆ ಅದಕ್ಕೆ ಸೆಂಟ್ರಲ್ ಎಕ್ಸೈಸ್ ಪಾವತಿಯಾಗಿದೆ ಅಂತ.
ಆ ಆ ಲೇಬಲ್ ಇಲ್ಲದೆ ಇರುವಂತಹ ಯಾವ್ದಾದ್ರು ಮಾಲ್ಗಳು ಸಿಕ್ಕಿದ್ರೆ ಆ ಉತ್ಪಾದಕರ ಮೇಲೆ ಕ್ರಮ ತಗೊಳ್ಳಾಗ್ತಿತ್ತು. ಯಾಕೆಂದ್ರೆ ಅದು ಸೆಂಟ್ರಲ್ ಎಕ್ಸೈಸ್ ಕೊಟ್ಟಿಲ್ಲ. ಈಗ ಅದು ಇಲ್ಲ. ಈಗಿನ ಬೆಂಕಿಪಟ್ಟಣದ ಮೇಲೆ ನಮಗೆ ಸೆಂಟ್ರಲ್ ಎಕ್ಸೈಸ್ ಇಲ್ಲ. ಅದು ಈಗ GSTಯಲ್ಲಿ ಸಬ್ಸ್ಯೂಮ್ ಆಗಿದೆ. ಹಾಗೆ ಸರ್ವಿಸ್ ಟ್ಯಾಕ್ಸ್, ಸೇವೆಗಳನ್ನು ಒದಗಿಸ್ಲಿಕ್ಕೆ ಏನು ನಮ್ಮಲ್ಲಿ ವ್ಯಾಟ್ ಇದ್ದಾಗ ಸರ್ವಿಸ್ ಟ್ಯಾಕ್ಸ್ ಇತ್ತು, ಸೆಂಟ್ರಲ್ ಸರ್ವಿಸ್ ಟ್ಯಾಕ್ಸ್. ಸೇವೆಗಳನ್ನು ಕೊಡುವಂತಹ, ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ವ್ಯಕ್ತಿಗಳ ಮೇಲೆ ಈ ತೆರಿಗೆ ವಿಧಿಸಲಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ನೀವು ಹೋಟೆಲ್ ಊಟ ಮಾಡಿದ್ರೆ, ಉಳ್ಕೊಂಡ್ರೆ, ಅಥವಾ ಫೋನ್ ಬಿಲ್ ಪಾವತಿಸುವಾಗ, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸೇವಾ ತೆರಿಗೆ ಅಂತೇಳಿ ಆಡ್ ಮಾಡ್ತಾ ಇದ್ರು. 18% ಸೇವಾ ತೆರಿಗೆ ಇತ್ತು. ಈಗ ಇದೆಲ್ಲದು ನೇರವಾಗಿ GST ಒಳಗೆ ಸೇರ್ಕೊಂಡಿದೆ. ಇದು ಎರಡನೇದು. ಮೂರನೇದು ಅಡಿಷನಲ್ ಎಕ್ಸೈಸ್ ಡ್ಯೂಟಿ. ಕೆಲವೊಂದು ವಿಶೇಷ ವರ್ಗದ ಸರಕುಗಳ ಮೇಲೆ, ಉದಾಹರಣೆಗೆ ಜವಳಿ ಅಥವಾ ಸಕ್ಕರೆ, ಮೂಲ ಅಬಕಾರಿ ಸುಂಕ ಏನು ಸೆಂಟ್ರಲ್ ಎಕ್ಸೈಸ್ ಇತ್ತೋ ಅದ್ರ ಜೊತೆಗೆ ಅಡಿಷನಲ್ ಡ್ಯೂಟಿ ಹಾಕ್ತಿದ್ರು. ಹೆಚ್ಚುವರಿ ಎಕ್ಸೈಸ್ ಡ್ಯೂಟಿ ಅಡಿಷನಲ್, ಅದು 18% ಮೂಲ ಎಕ್ಸೈಸ್ ಇದ್ರೆ ಮತ್ತೆ 10% ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತ ಹಾಕ್ತಿದ್ರು ಕೆಲವೊಂದು ಪ್ರಾಡಕ್ಟ್ ವಿಶೇಷವಾಗಿ. ಹಾಗಾಗಿ ಅಂತ ಇದಕ್ಕೆ ಸೆಂಟ್ರಲ್ ಎಕ್ಸೈಸ್ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತಿದ್ರು. ಹಿಂದೆ ಬಟ್ಟೆ ಅಥವಾ ಜವಳಿ ಉತ್ಪನ್ನಗಳ ಮೇಲೆ ಇದು ಮಾಡ್ತಿದ್ರು. ಈಗ ಇದೆಲ್ಲದು GSTಯಲ್ಲಿ ಸೇರ್ಕೊಂಡಿದೆ. ಇನ್ನೊಂದು CAD ಅಂತೇಳಿ, ಅಂದ್ರೆ CVD ಅಂತೇಳಿ, ಕೌಂಟರ್ ವೈಲಿಂಗ್ ಡ್ಯೂಟಿ ಅಂತೇಳಿ. ಇದು ವಿಶೇಷವಾಗಿ ವಿದೇಶದಿಂದ ಮಾಡಿಕೊಂಡಂತಹ ಇರುತ್ತದಲ್ಲ, ಅದ್ರ ಮೇಲೆ ಒಂದು ವಿಶೇಷವಾಗಿ ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ, ಅಂದ್ರೆ ಬ್ಯಾಲೆನ್ಸಿಂಗ್ ಡ್ಯೂಟಿ ಅಂತ. ಕೌಂಟರ್ ವೇಲಿಂಗ್ ಅಂತೇಳಿ, ಬ್ಯಾಲೆನ್ಸಿಂಗ್ ಅಂತೇಳಿ ಅಂದ್ರೆ ನಾವು ಭಾರತದಲ್ಲಿ ತಯಾರಾಗುವಂತ ಮಾಲಗಳು ಎಷ್ಟು ಸಿಗ್ತಾ ಇತ್ತು, ವಿದೇಶದಿಂದ ತಂದಾಗ ನಮ್ಗೆ ಚೀಪ್ ಆಗ್ತಾ ಇದೆ ಅಂತೇಳಿ ಎಲ್ಲರೂ ವಿದೇಶದಿಂದ ತರಿಸ್ತಾ ಇದ್ರು. ಆವಾಗ ವಿದೇಶದಲ್ಲಿರುವಂತಹ ಮಾಲುಗಳು ಜಾಸ್ತಿ ಸೇಲ್ ಆಗ್ತಾ ಇದ್ವು, ನಮ್ಮಲ್ಲಿರುವಂತಹ ಮಾಲುಗಳು ಸೇಲ್ ಆಗ್ತಿರ್ಲಿಲ್ಲ. ಅದಕ್ಕೆ ನಮ್ಮಲ್ಲಿ ಏನು ಎಕ್ಸೈಸ್ ಇತ್ತೋ ಅಷ್ಟೇ ಅದನ್ನ ಅದ್ರ ಮೇಲೂ ಹಾಕಿ ಆ ರೇಟ್ ಮತ್ತು ನಮ್ಮ ದೇಶದ ಪ್ರಾಡಕ್ಟಿನ ರೇಟ್ ಮೇಲೆ ಈಕ್ವಲೈಸ್ ಮಾಡ್ಲಿಕ್ಕೋಸ್ಕರ ಕೌಂಟರ್ ವೈಲಿಂಗ್ ಡ್ಯೂಟಿ ಅಂತ ಹಾಕಿದ್ರು. ವಿಶೇಷವಾಗಿ ಯಾವ್ದಾದ್ರು ಇದನ್ನ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಒಂದು ಯಾವ್ದಾದ್ರು ಮೆಷಿನರೀಸ್ ತರಿಸಿದ್ರೆ, ಅದೇ ಮೆಷಿನರಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೊಯಮತ್ತೂರ್ ಇರ್ಬೋದು ಅಥವಾ ಲೂಧಿಯಾನ ಇರ್ಬೋದು, ಗುಜರಾತಿನ ದೊಡ್ಡ ಕಂಪನಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಆದ್ರೆ ಒಂದು ಸ್ವಿಚ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ವಿದೇಶದಲ್ಲಿ ಕಡಿಮೆ ರೇಟ್ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ವಿದೇಶದಿಂದ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂತಹ ಇದಕ್ಕೆ CVD ಹಾಕ್ತಾ ಇತ್ತು, ಕೌಂಟರ್ ವೈಲಿಂಗ್. ಈಗ ಅದು ಕೂಡ ಇಲ್ಲ, ಅದು ಇಂಟಿಗ್ರೇಟೆಡ್ GSTಯಲ್ಲಿ ಸಬ್ಸ್ಯೂಮ್ ಆಗಿದೆ. ಮತ್ತೆ ಸ್ಪೆಷಲ್ ಅಡಿಷನಲ್ ಡ್ಯೂಟಿ ಸ್ಯಾಡ್ ಅಮಲು ಮಾಡಿಕೊಂಡ ಇದು ಒಂದ್ರ ಮೇಲೆ ಈಗ ವಿಶೇಷ ಕಸ್ಟಮ್ಸ್ ಡ್ಯೂಟಿ ಹಾಕ್ತಾ ಇದ್ದಾರೆ, ಕೌಂಟರ್ ವೈಲಿಂಗ್ ಡ್ಯೂಟಿ, ಅದನ್ನು ಸೆಂಟ್ರಲ್ ಎಕ್ಸೈಸ್, ಅಡಿಷನಲ್ ಡ್ಯೂಟಿ, SAD ಎಲ್ಲದನ್ನು ಹಾಕ್ತಿದ್ರು ಒಂದ್ರ ಮೇಲೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಆ ಅಮಲು ಸರಕುಗಳು ಭಾರತ ಮಾರುಕಟ್ಟೆಯಲ್ಲಿ ಮಾರಾಟವಾಗುವಾಗ ಸ್ಥಳೀಯ ವ್ಯಾಟ್ ತೆರಿಗೆಗೆ ಸಮನಾಗಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಅಡಿಷನಲ್ ಡ್ಯೂಟಿ ಹಾಕ್ತಾರೆ. ಎಸ್ಪೆಷಲಿ ಕಂಪ್ಯೂಟರ್ ಸ್ಪೇಸ್ ದೇಶೀಯ ಮಾರುಕಟ್ಟೆ ಜಾಸ್ತಿ ಇರ್ತಿತ್ತು, ಅಲ್ಲಿದು ಕಡಿಮೆ ಇರ್ತಿತ್ತು. ಹಾಗಾಗಿ ಕಡಿಮೆಯಿಂದ ತರಿಸ್ಕೊಂಡು ನಾವು ಮಾಡ್ತೀವಿ ಕಾರಣಕ್ಕೋಸ್ಕರ ಈಗ ಜಾಸ್ತಿ ಟ್ಯಾಕ್ಸ್ ಆಗ್ತಿತ್ತು. ಆವಾಗ ಅಲ್ಲಿಂದ ತರಿಸುವಂತಹ ಪ್ರಕ್ರಿಯೆ ಕಡಿಮೆ ಆಗುತ್ತೆ ಅಂತ. ಈಗ ಇದು ಕೂಡ ಇಲ್ಲ, ಸ್ಪೆಷಲ್ ಎಡಿಷನ್ ಅದು ಈಗಿಲ್ಲ. ಹಾಗೆ ಕೇಂದ್ರದ ಅಧಿಕಾರಗಳು ಸರ್ಚಾರ್ಜಸ್ ಅನೇಕ, ಎಸ್ಪೆಷಲಿ ಶಿಕ್ಷಣ ಅಥವಾ ಸ್ವಚ್ಛ ಭಾರತ ಇದಕ್ಕೋಸ್ಕರ ಹಾಕುವಂತಹ ತೆರಿಗೆ ವಿಧಿಸುವ ಹೆಚ್ಚುವರಿ ತೆರಿಗೆ ಸೆಸ್ ಯಾವುದೋ ನಿರ್ದಿಷ್ಟ ಉದ್ದೇಶಗಳಿಗೋಸ್ಕರ 1 ವರ್ಷ 2 ವರ್ಷ 3 ವರ್ಷ ಅಥವಾ ನಿರ್ದಿಷ್ಟ ಅವಧಿ, ನಿರ್ದಿಷ್ಟ ಉದ್ದೇಶ ಅಥವಾ ನಿರ್ದಿಷ್ಟ ವರ್ಗಗಳಿಂದ ಒಂದಿಷ್ಟು ಸರ್ಚಾರ್ಜ್ಗಳನ್ನು ಹಾಕ್ತಿದ್ರು ಒಂದಿಷ್ಟು ಪ್ರಾಡಕ್ಟ್ ಮೇಲೆ. ಉದಾಹರಣೆಗೆ ಮೊದಲು ಶಿಕ್ಷಣ ಸೆಸ್ ಅಂತಿತ್ತು, ಮೂಲ ತೆರಿಗೆ ಮೇಲೆ 2% ಇದು ಟ್ಯಾಕ್ಸ್.
ಒಂದು ಪ್ರಾಡಕ್ಟ್ 100 ರೂಪಾಯಿ ಇದೆ ಅಂದ್ರೆ ಅದ್ಮೇಲೆ 10% ಟ್ಯಾಕ್ಸ್ ಇದೆ ಅಂದ್ರೆ 110 ರೂಪಾಯಿ ಆಗ್ತಿತ್ತು. ಆ 10 ರೂಪಾಯಿ ಮೇಲೆ 2% ಟ್ಯಾಕ್ಸ್ ಬೀಳ್ತಿತ್ತು. ಅಲ್ಲಿಗೆ 110 ರೂಪಾಯಿ 20 ಪೈಸಾ. ಆ 20 ಪೈಸೆ ಯಾವ್ದ್ರ ಮೇಲೆ ಆಗ್ತಿತ್ತು ಅಂದ್ರೆ ಆ ಟ್ಯಾಕ್ಸಿನ ಮೇಲೆ ಟ್ಯಾಕ್ಸ್ ಆಗ್ತಿತ್ತು. ಅದು ಸೆಸ್. ಹಾಗಾಗಿ ಈಗ ಬಹುತೇಕ ಸೆಸ್ಗಳನ್ನು ತೆಗೆದುಹಾಕಿದ್ದಾರೆ. ಆದ್ರೆ ಐಷಾರಾಮಿ ವಸ್ತುಗಳ ಮೇಲೆ ಏನು ಲಕ್ಸುರಿ ಐಟಮ್ಸ್ ಇದೆಯೋ ಅದ್ರ ಮೇಲೆ ಕೆಲವೊಂದು ಐಟಮ್ ಮೇಲೆ ಈಗಲೂ ಜಿಎಸ್ಟಿ ಅಲ್ಲೂ ಕೂಡ ಜಿಎಸ್ಟಿ ಪರಿಹಾರ ಸೆಸ್ ಅಂತ ಹಾಕ್ತಾ ಇದ್ದಾರೆ. ಜಿಎಸ್ಟಿ ಕಾಂಪೆನ್ಸೇಷನ್ ಸೆಸ್ ಅಂತೇಳಿ ಒಂದು ಹೊಸ ರೂಪದಲ್ಲಿ. ಮೊದಲು ಪ್ರಾರಂಭದಲ್ಲಿ ಇರಲಿಲ್ಲ. 2017ರಲ್ಲಿ ಜಾರಿಯಾದಾಗ ಇದಿರಲಿಲ್ಲ. ಕಡೆಗೆ ಇದನ್ನ ಮತ್ತೆ ತಂದ್ರು. ಇದು ಕೇಂದ್ರ ಸರ್ಕಾರದಾದ್ರೆ ರಾಜ್ಯ ಸರ್ಕಾರದ ಯಾವುದು? ರಾಜ್ಯ ಸರ್ಕಾರದಲ್ಲಿ ವ್ಯಾಟ್ ಅಂತ ನಮ್ಮ ರಾಜ್ಯದ ಹೇಳಬೇಕು ಅಂದ್ರೆ ವ್ಯಾಟ್ ಇತ್ತು. ಬೇರೆ ಬೇರೆ ರಾಜ್ಯಗಳಲ್ಲಿ ಸೇಲ್ಸ್ ಟ್ಯಾಕ್ಸ್ ಇತ್ತು. ನಮ್ಮಲ್ಲಿ ಸೇಲ್ಸ್ ಟ್ಯಾಕ್ಸ್ ಇತ್ತು, ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಇತ್ತು. ಆದ್ರೆ ನಂತರ ನಮ್ಮಲ್ಲಿ ವ್ಯಾಟ್ ಬಂತು. ವ್ಯಾಟ್ ಅನ್ನ ನಾವು ವ್ಯಾಟ್ ಕಾಯ್ದೆಯಲ್ಲಿ ನಾವಿದ್ದವ್ರನ್ನ ಮತ್ತೆ ಈಗ ಜಿಎಸ್ಟಿ ಬಂದ ಮೇಲೆ ವ್ಯಾಟ್ ಅನ್ನ ಸಬ್ಸಿಡಿ ಮಾಡಿದ್ದಾರೆ. ಹಾಗೆ ಕೇಂದ್ರ ಮಾರಾಟ ತೆರಿಗೆ ಇಂಟರ್ ಸ್ಟೇಟ್ ಮಾಡಿದ್ರೆ ಜಿಎಸ್ಟಿ ಬರ್ತದೆ. ಮತ್ತೆ ಎಂಟ್ರಿ ಟ್ಯಾಕ್ಸ್ ಅಥವಾ ಆಕ್ಟ್ರಾಯ್, ಮನೋರಂಜನಾ ತೆರಿಗೆ, ಐಷಾರಾಮಿ ತೆರಿಗೆ, ಜೂಜು ಮತ್ತು ಲಾಟರಿ ತೆರಿಗೆ, ಗ್ಯಾಮ್ಲಿಂಗ್ ಲಾಟರಿ, ಖರೀದಿ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ ನಿಮ್ಗೆ ಗೊತ್ತಿದೆ. ವ್ಯಾಟ್ ಅಂದ್ರೆ ಟ್ಯಾಕ್ಸ್. ಇದು ರಾಜ್ಯದ ಒಳಗಡೆ ನಡೆಯುವಂತಹ ಮಾರಾಟದ ಮೇಲೆ ವಿಧಿಸಲಾದಂತಹ ಒಂದು ಪ್ರಮುಖ ತೆರಿಗೆ ಆಗಿತ್ತು. ಕರ್ನಾಟಕದ ಅಂಗಡಿಯಲ್ಲಿ ನೀವು ಏನಾದ್ರು ಖರೀದಿ ಮಾಡಿದ್ರಿ ಅಂದ್ರೆ ಅದ್ರ ಮೇಲೆ ರಾಜ್ಯ ಸರ್ಕಾರ ವ್ಯಾಟ್ ವಿಧಿಸ್ತಾ ಇತ್ತು. ಈಗ ವ್ಯಾಟ್ ಇಲ್ಲ, ಅದರ ಒಂದು ಜಿಎಸ್ಟಿ ಸಬ್ಸಿಡಿ ಆಗಿದೆ. ಸಿಎಸ್ಟಿ ಕೇಂದ್ರ ಮಾರಾಟ ತೆರಿಗೆ, ಅದು ರಾಜ್ಯ ಸರ್ಕಾರಗಳೇ ಕಲೆಕ್ಟ್ ಮಾಡ್ತಾ ಇದ್ದಿದ್ದು. ಅದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ರಾಜ್ಯದ ಒಳಗೆ ಇರುವಂತದ್ದಕ್ಕೆ ವ್ಯಾಟ್, ರಾಜ್ಯದಿಂದ ರಾಜ್ಯಕ್ಕೆ ಹೋಗುವಂತಹ ಮಾಲುಗಳಿಗೆ ಇರುವಂತದ್ದು ಸಿಎಸ್ಟಿ ಅಥವಾ ಕೇಂದ್ರ ಮಾರಾಟ ತೆರಿಗೆ. ತಮಿಳುನಾಡಿಂದ ಕರ್ನಾಟಕದ ವ್ಯಾಪಾರಿಗೆ ಏನಾದ್ರು ಮಾಡಿದ್ರೆ ಸಿಎಸ್ಟಿ ಬರ್ತಿತ್ತು. ಈಗ ಅದು ಇಲ್ಲ, ಜಿಎಸ್ಟಿ ಸಬ್ಸಿಡಿ ಆಗಿದೆ. ಎಂಟ್ರಿ ಟ್ಯಾಕ್ಸ್, ಆಕ್ಟ್ರಾಯ್ ಅಥವಾ ಎಂಟ್ರಿ ಟ್ಯಾಕ್ಸ್. ಕೆಲವೊಂದು ರಾಜ್ಯಗಳಲ್ಲಿ ಆಕ್ಟ್ರಾಯ್ ಅಂತ ಇತ್ತು, ಕೆಲವೊಂದು ಇದರಲ್ಲಿ ಎಂಟ್ರಿ ಟ್ಯಾಕ್ಸ್ ಅಂತ. ನಮ್ಮಲ್ಲಿ ಕೂಡ ಆಕ್ಟ್ರಾಯ್ ಅನ್ನೋ ಪದ್ಧತಿ ಇತ್ತು. ಯಾರ್ಯಾರು ಹಿರಿಯರಿದ್ದೀರಿ ನಿಮಗೆಲ್ಲ ಗೊತ್ತಿದೆ. ಆಕ್ಟ್ರಾಯ್ ಅನ್ನೋದು ನಮ್ಮಲ್ಲಿ ಇತ್ತು, ಅದನ್ನು ತೆಗೆದು ಎಂಟ್ರಿ ಟ್ಯಾಕ್ಸ್ ಅಂತ ಮಾಡಿದ್ದಾರೆ. ಆದ್ರೆ ಇತ್ತೀಚೆಗೆ ಜಿಎಸ್ಟಿ ಬರೋವರೆಗೂ ತಮಿಳುನಾಡಲ್ಲಿ ಆಕ್ಟ್ರಾಯ್ ಪದ್ಧತಿನೇ ಇತ್ತು. ಸರಕು ಒಂದು ರಾಜ್ಯ ಅಥವಾ ನಗರದ ಗಡಿ ಒಳಗೆ ಬರುವಾಗ ಈ ತೆರಿಗೆ ವಿಧಿಸ್ತಾ ಇತ್ತು. ಈಗಲೂ ಅನೇಕ ನಗರಗಳಲ್ಲಿ ಟೋಲ್ ಗೇಟ್ ಅಂತ ಹೇಳಿ ಇರ್ತದೆ. ಟೋಲ್ ಗೇಟ್ ಅಂತ ಹೇಳಿದ್ರೆ ಈಗಿನ ಟೋಲ್ಸ್ ಅಲ್ಲ ಅದು. ಮೊದಲು ಟೋಲ್ ಗೇಟ್ ಅಲ್ಲಿ ಯಾವುದೇ ಉತ್ಪನ್ನಗಳು ನಗರದ ಒಳಗೆ ಬರುವಾಗ ಅದಕ್ಕೆ ಟೋಲ್ ಕೊಟ್ಟು ಬರಬೇಕಿತ್ತು. ಅದು ಟೋಲ್ ಗೇಟ್ ರಾಜ್ಯದಿಂದ ರಾಜ್ಯಕ್ಕೆ ಇರ್ಬೋದು, ರಾಜ್ಯದಿಂದ ಒಂದು ರಾಜ್ಯದ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಒಂದು ಇರಬಹುದು. ಅಲ್ಲಿ ಚೆಕ್ ಪೋಸ್ಟ್ಗಳು ಅಂತ ಇರ್ತಿತ್ತು. ಆ ಇದರಲ್ಲಿ ಆಕ್ಟ್ರಾಯ್ ಅಥವಾ ಪ್ರವೇಶ ತೆರಿಗೆ ಕಟ್ಟಬೇಕಾಗಿತ್ತು. ಈಗ ಈ ರೀತಿಯ ಗಡಿ ತೆರಿಗೆ ಅಂತ ಹೇಳ್ತೀವಿ ನಾವು, ಏನು ಬಾರ್ಡರ್ ಟ್ಯಾಕ್ಸ್, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಥವಾ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಎಂಟ್ರಿ ಆಗುವಾಗ ಏನಾದ್ರು ಟ್ಯಾಕ್ಸ್ ಹಾಕ್ತೀವಿ ಅಂದ್ರೆ ಅದು ಬೇಡ. ಮನರಂಜನಾ ತೆರಿಗೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಇದು ಸ್ಟೇಟ್ ನವರು ಹಾಕುವಂಥದ್ದು. ನಮಗೆಲ್ಲರಿಗೂ ಗೊತ್ತಿದೆ, ಸಿನಿಮಾ ಟಿಕೆಟ್ ನಲ್ಲಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಇರ್ತಿತ್ತು, ಇ ಅಂತ ಹಾಕ್ತಿದ್ರು. ಅಥವಾ ನಾಟಕ, ಸರ್ಕಸ್, ಈ ರೀತಿ ಯಾವುದೇ ಇದ್ರು ಅದಕ್ಕೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಕೊಡ್ತಿದ್ರು, ಹಾಕ್ತಿದ್ರು. ನೀವು ಸಿನಿಮಾ ಥಿಯೇಟರ್ ಸಿನಿಮಾ ಅದರಲ್ಲಿ ಮನೋರಂಜನಾ ತೆರಿಗೆ ಇರ್ತಿತ್ತು. ಈಗ ಅದನ್ನು ಕೂಡ ತೆಗೆದಿದ್ದಾರೆ. ಆದ್ರೆ ಗ್ರಾಮ ಪಂಚಾಯತ್ ಅಥವಾ ಸ್ಥಳೀಯ ಸಂಸ್ಥೆಗಳು ವಿಧಿಸುವ ತೆರಿಗೆ ಇದು ಜಾರಿಯಲ್ಲಿದೆ. ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಜಾತ್ರೆ ಆಗತ್ತೆ. ಆ ಜಾತ್ರೆ ಆಗುವ ಜಾಗದಲ್ಲಿ ಇರುವಂತಹ ಆ ತಾಲೂಕ್ ಪಂಚಾಯತ್ ಅಥವಾ ಪಟ್ಟಣ ಪಂಚಾಯತ್ ಅಥವಾ ಪುರಸಭೆ ಅಥವಾ ಗ್ರಾಮ ಪಂಚಾಯತ್ ಅವರು ಒಂದಿಷ್ಟು ತೆರಿಗೆಯನ್ನ ಕಲೆಕ್ಟ್ ಮಾಡ್ತಾರೆ. ಅದು ಮನೋರಂಜನಾ ತೆರಿಗೆ. ಅದನ್ನ ತೆಗೆದಿಲ್ಲ. ರಾಜ್ಯ ಮಟ್ಟದ ಮನೋರಂಜನಾ ತೆರಿಗೆ ಏನು ಸಿನಿಮಾ ಥಿಯೇಟರ್ಗಳಲ್ಲಿ ಕೊಡ್ತಿದ್ವಿ ಅಥವಾ ದೊಡ್ಡ ದೊಡ್ಡ ಇದಕ್ಕೆ ಕೊಡ್ತಿದ್ವಿ ಶೋಸ್ಗಳಿಗೆ, ಅಂತದ್ನೆಲ್ಲ ತೆಗೆದಿದ್ದಾರೆ. ಅದಕ್ಕೆಲ್ಲದಕ್ಕೂ ಜಿಎಸ್ಟಿ ಮಾತ್ರ. ಲಕ್ಸುರಿ ಟ್ಯಾಕ್ಸ್ ಅಂತ ಕೆಲವೊಂದು ಹೋಟೆಲ್ಗಳಲ್ಲಿ ನಾವು ನೋಡುವಾಗ ಗ್ಲಾಸ್ ಮೇಲೆ ಹಾಕ್ತಿದ್ವಿ.
ಲಕ್ಸುರಿ ಟ್ಯಾಕ್ಸ್ ಅಟ್ 5% ಅಪ್ಲಿಕಬಲ್. ಒಳಗೋಗಿ ತಿಂದ್ರೆ 5% ಜಾಸ್ತಿ ಕೊಡಬೇಕು ಅನ್ನೋದು ಐಷಾರಾಮಿ ತೆರಿಗೆ. ಯಾಕಂದ್ರೆ ಅದು ಐಸಿ ಎಸಿ ರೂಮ್ ಆಗಿರ್ತಿತ್ತು. ಹಾಗಾಗಿ ಅಂತಹ ಇದನ್ನ ನಾವು ಲಕ್ಸುರಿ ಟ್ಯಾಕ್ಸ್ ಅಥವಾ ಐಷಾರಾಮಿ ತೆರಿಗೆ ಅಂತ ಹೇಳ್ತೀವಿ. ಲಕ್ಸುರಿ ಟ್ಯಾಕ್ಸ್ ಇರ್ತಿತ್ತು, ಅದು ರಾಜ್ಯ ಸರ್ಕಾರ ವಿಧಿಸ್ತಿತ್ತು. ಅಂತದನ್ನ ನಾವು ಈಗ ಅದು GST ಒಳಗೆ ಬಂದಿದೆ. ಲಕ್ಸುರಿ ಟ್ಯಾಕ್ಸ್ 10ರಿಂದ 12% ವರೆಗೆ ಇರ್ತದೆ. ಅದು ಈಗಿಲ್ಲ, ಇದು GST ವ್ಯಾಪ್ತಿಯೊಳಗೆ ಬಂದಿದೆ. ಇನ್ನೊಂದು ಲಾಟರಿ ಮತ್ತು ಜೂಜು. ಜೂಜು ಮತ್ತು ಬೆಟ್ಟಿಂಗ್ ಅಂಡ್ ಲಾಟರಿ ಅಂತ. ಜೂಜು ಮತ್ತು ಲಾಟರಿ ಮೇಲೆ ಕುದುರೆ ಜೂಜ್ ಇರ್ಬೋದು ಅಥವಾ ಲಾಟರಿ ಟಿಕೆಟ್ಗಳನ್ನು ತಗೊಂಡು ಮಾರಾಟ ಮಾಡುವಂಥದ್ದು ಇರ್ಬೋದು, ಅಂತದಕ್ಕೆಲ್ಲ ಬೆಟ್ಟಿಂಗ್ ಅಂಡ್ ಲಾಟರಿ ಟ್ಯಾಕ್ಸ್ ಅಂತ ಹೇಳಿ ಒಂದಿರುತ್ತೆ. ಅದ್ರ ಮೇಲೆ ಟ್ಯಾಕ್ಸ್ ಇರ್ತಿದೆ. ನೀವು ಇದರಲ್ಲಿ ಗೋವಾದಲ್ಲಿ ಕ್ಯಾಸಿನೋ ಹೋದ್ರೆ ಅಲ್ಲಿ ಆಟ ಆಡಿದ್ರೆ ಅಲ್ಲಿ ಹೆಚ್ಚಿನ ತೆರಿಗೆ ಬರ್ತಿದೆ. ಜೂಜು, ಬೆಟ್ಟಿಂಗ್, ಲಾಟರಿ, ಸ್ಪಿಟ್ಟು ಈ ತರದ ಏನೇ ಆಟ ಆಡಿದ್ರು ಅದಕ್ಕೆ ಟ್ಯಾಕ್ಸ್ ಇರ್ತದೆ. ಈಗ ಅದನ್ನ ಕೂಡ GSTಯಲ್ಲಿ 28% ಟ್ಯಾಕ್ಸ್ ಅಲ್ಲಿ ಅದನ್ನ ಇಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಪರ್ಚೇಸ್ ಟ್ಯಾಕ್ಸ್ ಅಂತ ಇರ್ತಿತ್ತು ಮೊದಲು. ವ್ಯಾಟ್ ಅಲ್ಲಿ ಇದ್ದಾಗ ಪರ್ಚೇಸ್ ಟ್ಯಾಕ್ಸ್ ಅಂತ ಯಾವ್ಯಾವ ಪ್ರಾಡಕ್ಟ್ಗಳಿಗೆ ಉತ್ಪಾದಕನಿಂದ ವಸೂಲಿ ಮಾಡ್ಲಿಕ್ಕೆ ಆಗೋದಿಲ್ವ ಅಂತದ್ದಕ್ಕೆಲ್ಲ ಯಾರು ಖರೀದಿ ಮಾಡ್ತಾರೋ ಅವ್ರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಮಾರಾಟಗಾರನ ಬದಲು ಖರೀದಿದಾರನ ತೆರಿಗೆ ಪಾವತಿಸಬೇಕಾಗಿತ್ತು. ಎಸ್ಪೆಷಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್. ಈ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಿದಾಗ ಮಾರಾಟ ಮಾಡೋದು ಯಾರು? ರೈತ. ಅವನ ಮೇಲೆ ಟ್ಯಾಕ್ಸ್ ಹಾಕಬಾರದು ಅನ್ನೋದು ನಮಗೊಂದು ನಿಲುವು ಕೇಂದ್ರ ಸರ್ಕಾರದ್ದು. ಅಗ್ರಿಕಲ್ಚರಿಸ್ಟ್, ವ್ಯವಸಾಯಗಾರ, ಕೃಷಿಕನ ಮೇಲೆ ಯಾವುದೇ ರೀತಿಯ ಟ್ಯಾಕ್ಸ್ ಗಳನ್ನ ವಿಧಿಸಬಾರದು ಅನ್ನೋದು ಯೋಚನೆ. ಆದ್ರೆ ಆ ಪ್ರಾಡಕ್ಟ್ ಮೇಲೆ ಟ್ಯಾಕ್ಸ್ ಹಾಕಬೇಕು. ಎಲ್ಲಾ ಅಗ್ರಿಕಲ್ಚರ್ ಉತ್ಪನ್ನಗಳ ಮೇಲೆ ಇರ್ತಿರ್ಲಿಲ್ಲ, ಕಮರ್ಷಿಯಲ್ ಕ್ರಾಪ್ಸ್ ಅಂತ ಇರ್ತಿತ್ತು. ಈಗಲೂ ಇದೆ. ಆ ಕಮರ್ಷಿಯಲ್ ಕ್ರಾಪ್ ಮೇಲೆ ಟ್ಯಾಕ್ಸ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಅಡಿಕೆ, ಟೀ, ಕಾಫಿ, ಎಸ್ಟೇಟ್ಗಳಲ್ಲಿ ಬೆಳೆಯುವಂಥದ್ದು, ಆ ರೀತಿ ಅನೇಕ ಸಾಂಬಾರ್ ಪದಾರ್ಥಗಳು, ಈ ರೀತಿಯ ಪ್ರಾಡಕ್ಟ್ ಗಳನ್ನು ಮಾಡಿದಾಗ ಅವುಗಳಿಗೆ ಟ್ಯಾಕ್ಸ್ ಹಾಕ್ತೀವಿ. ಆದ್ರೆ ಅದನ್ನ ರೈತನಿಂದ ಕಲೆಕ್ಟ್ ಮಾಡ್ತಿರ್ಲಿಲ್ಲ. ಯಾರು ಮೊದಲ ಪರ್ಚೇಸ್ ಮಾಡ್ತಾನೋ ಅವರಿಂದ ಪರ್ಚೇಸ್ ಮಾಡಿ ಟ್ಯಾಕ್ಸ್ ಅಂತ ಹಾಕ್ತೀವಿ. ಅದನ್ನ ಈಗ GSTಯಲ್ಲಿ ಬೇರೆ ರೀತಿಯಲ್ಲಿ ವಿಲೀನ ಆಗಿದೆ. ಪರ್ಚೇಸ್ ಟ್ಯಾಕ್ಸ್ ಇದೆ, ಈಗಲೂ ರೈತರ ಮೇಲೆ ಟ್ಯಾಕ್ಸ್ ಇಲ್ಲ. ಆದರೆ ಅದನ್ನ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್, RCM ಅಂತ ಹೇಳ್ತೀವಿ ನಾವು. ಅದು ಯಾರು ಖರೀದಿ ಮಾಡ್ತಾರೋ ಅವ್ರು ತಗೋಬೇಕು. ಅದು GST ಒಳಗೆ ಬಂದ್ಬಿಡುತ್ತೆ. ಈಗಿನ ಒಂದು ಅನುಕೂಲ ಏನಿದೆ, ಅದರ ಮೇಲೆ ಇನ್ಪುಟ್ ಕ್ರೆಡಿಟ್ ಸಿಗುತ್ತೆ. ಸೊ ಇದಿಷ್ಟು GST ಕೆಳಗಡೆಗೆ GST ಬಂದಿರುವಂತಹ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಅನೇಕ ಕಾಯ್ದೆಗಳು. ನೋಡಿ ಎಷ್ಟು ಕಾಯ್ದೆಗಳು. ಇದಿಷ್ಟೇ ಅಲ್ಲದೆ ಸಸ್ಯಗಳು, ಸಣ್ಣ ಪುಟ್ಟ ಸಸ್ಯಗಳು, ಮತ್ತೆ ಆಯಾ ರಾಜ್ಯದ ಸಸ್ಯಗಳು. ನಾನು ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಅನೇಕ ಇದು ಒಂದೊಂದು ರಾಜ್ಯದಿಂದ 14-15 ತರದ ಟ್ಯಾಕ್ಸ್ಗಳು ಇರ್ತಿತ್ತಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಈಗ ಅದಷ್ಟನ್ನು ಸೇರಿಸಿ ಕೇವಲ GST, ಪರೋಕ್ಷ ತೆರಿಗೆಗೆ GST ಮಾತ್ರ. ಹಾಗಂತ ಎಲ್ಲದನ್ನು ಸೇರಿಸ್ಬಿಟ್ಟಿದಾರ? ಈಗ ಎಲ್ಲದೂ ಅದನ್ನು ಸೇರ್ಕೊಂಡ್ಬಿಡತ್ತಾ? ಇಲ್ಲ. GST ಅಡಿಯಲ್ಲಿ ಬರದೇ ಇರುವಂತಹ ತೆರಿಗೆಗಳು ಇನ್ನೂ ಇದೆ. ಮೊದಲನೇದು ಬೇಸ್ ಕಸ್ಟಮ್ಸ್, ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿದ ಪ್ರಪ್ರಥಮ ಬಾರಿಗೆ ಕಸ್ಟಮ್ಸ್ ಬರುತ್ತೆ. ಬೇಸಿಕ್ ಕಸ್ಟಮ್ಸ್ ಅಂತೀವಿ. ಫಸ್ಟ್ ಪಾಯಿಂಟ್ಸ್ ಕಸ್ಟಮ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂತಹ ಮೂಲ ಕಸ್ಟಮ್ಸ್ ಸುಂಕ, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. ಮತ್ತೆ ಡ್ರಿಂಕ್ಸ್ ಮೇಲೆ ಅಂದ್ರೆ ಮದ್ಯದ ಮೇಲಿನ ರಾಜ್ಯ ಅಬಕಾರಿ ಸುಂಕ, ಇದು ಸ್ಟೇಟ್ ಎಕ್ಸೈಸ್ ಡ್ಯೂಟಿ. ರಾಜ್ಯದಲ್ಲಿ ಆಗ್ತಾ ಇರುವಂತದ್ದು ಎಲ್ಲ ರಾಜ್ಯಗಳು ತಮ್ಮದೇ ಇದರಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ಹೊರಗಿಡಬೇಕು ಅಂತ ಹೇಳಿದ್ರಿಂದ ಮದ್ಯದ ಮೇಲಿನ ರಾಜ್ಯ ಅಬಕಾರಿ ಸುಂಕ ಈಗಲೂ ಕಂಟಿನ್ಯೂ ಆಗಿದೆ. ಅದನ್ನು ಮತ್ತೆ ಆಯಾ ರಾಜ್ಯಗಳಲ್ಲಿ ಆದಾಯಕ್ಕೆ ತಗೊಳ್ತಾರೆ. ಹಾಗೆ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ, ಪೆಟ್ರೋಲ್, ಡೀಸೆಲ್ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಏನೇನಿದೆ ಅದ್ರ ಮೇಲೆ ಏನ್ ತೆರಿಗೆ ಇತ್ತು ಅದಷ್ಟು ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯ ಸರ್ಕಾರದ ಕೆಳಗಡೆ ಅದನ್ನು ವಿಧಿಸ್ತಾ ಇದ್ದಾವೆ. ಅದು ಕಂಟಿನ್ಯೂ ಆಗಿದೆ. ಮತ್ತೆ ಸ್ಟ್ಯಾಂಪ್ ಡ್ಯೂಟಿ, ಸ್ಟ್ಯಾಂಪ್ ಆಕ್ಟ್ ಅಲ್ಲಿ, ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್ ಅಲ್ಲಿ ಅಪ್ಲೈ ಆಗುವಂತದ್ದು ಕರ್ನಾಟಕ ಸ್ಟ್ಯಾಂಪ್. ಈ ನಮ್ಮ ಕರ್ನಾಟಕ ಕೇಳಬೇಕು ಅಂದ್ರೆ ಕರ್ನಾಟಕ ಸ್ಟ್ಯಾಂಪ್ ಆಕ್ಟ್ ಇದೆ. ಅದರಲ್ಲಿ ಬರುವಂತಹ ಸ್ಟ್ಯಾಂಪ್ ಡ್ಯೂಟಿಗಳು ಏನೇನಿದೆ, ಸ್ಥಿರಾಧಾರ ಸಾಲ, ಸ್ಥಿರಾಧಾರಗಳನ್ನು ಮಾಡಿದಾಗ ಅಥವಾ
ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡಿದಾಗ ಈ ತರ ಕೆಲವೊಂದು ಇದಕ್ಕೆ ವಹಿವಾಟುಗಳಿಗೆ ಸ್ಟ್ಯಾಂಪ್ ಡ್ಯೂಟಿ ಕೊಡ್ಬೇಕಾಗತ್ತೆ. ಅದನ್ನ ಸ್ಟ್ಯಾಂಪ್ ಡ್ಯೂಟಿ ಆಕ್ಟ್ ಅಲ್ಲಿ ಮತ್ತೊಮ್ಮೆ ನಾನು ವಿಶೇಷವಾಗಿ ಸಹಕಾರಿಗಳಿಗೆ ಅನ್ವಯಿಸುವಂತಹ ಸ್ಟ್ಯಾಂಪ್ ಡ್ಯೂಟಿ ಆಕ್ಟ್ ಯಾವ್ದಾದ್ರು ನಾನು ಮತ್ತೆ ಸ್ಪೆಷಲ್ ತಗೊಳ್ತೀನಿ, ಅವಾಗ ಹೇಳ್ತೀನಿ. ಆ ಸ್ಟ್ಯಾಂಪ್ ಡ್ಯೂಟಿಯನ್ನ ತೆಗೆದಿಲ್ಲ, ಅದು ಮುಂದೆ ಕಂಟಿನ್ಯೂ ಆಗಿದೆ, GST ವ್ಯಾಪ್ತಿಯಿಂದ ಹೊರಗಿದೆ. ಹಾಗೆ ವಿದ್ಯುತ್ ತೆರಿಗೆ, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್, ವಿದ್ಯುತ್ ಉತ್ಪನ್ನ ಮಾಡುವಂತಹ ಎಲ್ಲ ರಾಜ್ಯಗಳು, ಕೆಲವೊಂದು ರಾಜ್ಯಗಳಲ್ಲಿ ವಿದ್ಯುತ್ ಉತ್ಪನ್ನ ತುಂಬಾ ತೀವ್ರವಾಗಿದೆ. ನಾರ್ತ್ ಈಸ್ಟ್ ಕಂಟ್ರೀಸ್ ರಾಜ್ಯಗಳಲ್ಲಿ, ಎಲ್ಲಿ ಹಿಮಾಲಯದಲ್ಲಿ ತುಂಬಾ ಹೆಚ್ಚಿನ ಪ್ರೊಡಕ್ಷನ್ ಮಾಡ್ತಾರೆ, ಅವರಿಗೆ ಅದು ಪ್ರಮುಖ ಆದಾಯ. ಹಾಗಾಗಿ ಅವರು ಅದನ್ನ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿದ್ಯುತ್ ತೆರಿಗೆಯನ್ನು ಹಾಗೆ ಉಳಿಸ್ಕೊಂಡಿದೆ, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಹಂಗೆ ಉಳ್ಕೊಂಡಿದೆ. ಸೊ ಇದಿಷ್ಟು ಯಾವ್ಯಾವ ತೆರಿಗೆ ಕಾಯ್ದೆಗಳು GST ಒಳಗಡೆಗೆ ವಿಲೀನ ಆಗಿದೆ, ಯಾವ್ದಾದ್ರು ವಿಲೀನ ಆಗಿಲ್ಲ ಅಂತ. ಸೊ ಈ ಹಿನ್ನೆಲೆಯಲ್ಲಿ GSTಗೆ ಅಗತ್ಯ ಏನಿತ್ತು ಅನ್ನೋದು ಈಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮೊದಲು ಅನೇಕ ಪರೋಕ್ಷ ತೆರಿಗೆಗಳು ಜಾರಿಯಲ್ಲಿತ್ತು, ಪ್ರತಿ ರಾಜ್ಯದಲ್ಲೂ ಅನೇಕ ಪರೋಕ್ಷ ತೆರಿಗೆ, ಈಗಾಗಲೇ ಡಿಸ್ಕಸ್ ಮಾಡಿದಂಗೆ. ನಾವು ಕರ್ನಾಟಕಕ್ಕೆ ಸೀಮಿತವಾಗಿ ನಾವೊಂದಿಷ್ಟು ಆಕ್ಟ್ ಗಳ ಬಗ್ಗೆ ಹೇಳಿದ್ವಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪರೋಕ್ಷ ತೆರಿಗೆಗಳು ಚಾಲ್ತಿಯಲ್ಲಿತ್ತು, ಅವುಗಳೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಈಗ ಪ್ರತಿ ತೆರಿಗೆ ಕಾಯ್ದೆಯಲ್ಲೂ ಕಾಂಪ್ಲಿಕೇಶನ್ಸ್ ಮತ್ತು ಕನ್ಫ್ಯೂಷನ್ಸ್ ಇತ್ತು. ಮತ್ತೆ ಹಿಂದಿರುವಂತಹ ಎಲ್ಲ ತೆರಿಗೆ ಪದ್ಧತಿಗಳು ಮಲ್ಟಿ ಟ್ಯಾಕ್ಸೇಷನ್ ಸಿಸ್ಟಮ್ ಅಥವಾ ಕ್ಯಾಸ್ಕೇಡಿಂಗ್ ಎಫೆಕ್ಟ್, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಇದ್ದಿದ್ರಿಂದ ತುಂಬಾ ಹೆವಿ ಆಗ್ತಿತ್ತು ಗ್ರಾಹಕನಿಗೆ. ಮತ್ತೆ ಈ ಒಂದೇ ರಾಜ್ಯದಲ್ಲಿ 10-12 ಪರೋಕ್ಷ ತೆರಿಗೆಗಳಿದ್ದಾವೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಮೊದಲು ಕಮರ್ಷಿಯಲ್ ಟ್ಯಾಕ್ಸಸ್ ಅಂತೇಳಿ ಡಿಪಾರ್ಟ್ಮೆಂಟ್, ವಾಣಿಜ್ಯ ತೆರಿಗೆ ಇಲಾಖೆ ಅಂತ ಇರ್ತಿತ್ತು. ಅದರಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಅವರೇ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅವರೇ ಇದು ಮಾಡ್ತಿದ್ರು, ಆಮೇಲೆ ವ್ಯಾಟ್ ಅನ್ನು ಅವರೇ ಇದು ಮಾಡ್ತಿದ್ರು, CST ಅವರೇ ಇದು ಮಾಡ್ತಿದ್ರು. ಅಂದ್ರೆ ಒಂದೇ ಒಂದು ತೆರಿಗೆಗೆ ಅನೇಕ ವಿಭಾಗಗಳಿದ್ದು, ಒಂದೊಂದು ಇಲಾಖೆಗೂ ಅನೇಕ ವಿಭಾಗಗಳಿರ್ತವೆ. ಅದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಆಯಾ ಟ್ಯಾಕ್ಸ್ ಲಾಭ ಕೆಳಗಡೆಗೆ ವಿಶೇಷ ಅಧಿಕಾರಿಗಳು ನೇಮಿಸಬೇಕಾಗಿತ್ತು. ಆಡಳಿತಾತ್ಮಕ ವೆಚ್ಚಗಳು ತುಂಬಾ ಜಾಸ್ತಿ ಆಗ್ತದೆ. ಮತ್ತೆ ತಯಾರಕರಿರ್ಬೋದು, ಉದ್ದಿಮೆದಾರರಿರ್ಬೋದು, ಹಂಚಿಕೆದಾರರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಸೇವಾದಾತರಿರ್ಬೋದು, ಎಲ್ಲ ವಾಣಿಜ್ಯ ವಹಿವಾಟುದಾರರು ಅನಗತ್ಯವಾಗಿ ಹೆಚ್ಚಿನ ಕಾಂಪ್ಲೈನ್ಸ್ ಎಕ್ಸ್ಪೆನ್ಸಸ್ ಹಾಕ್ಬೇಕಾಗಿತ್ತು. ಯಾಕೆಂದ್ರೆ ನಾನು ಪ್ರೊಫೆಷನಲ್ ಟ್ಯಾಕ್ಸ್ ಫೈಲಿಂಗ್ ಮಾಡಬೇಕು, NT ಟ್ಯಾಕ್ಸ್ ಫೈಲಿಂಗ್ ಮಾಡಬೇಕು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಫೈಲಿಂಗ್ ಮಾಡಬೇಕು, ಹಾಗೆ ಸೇಲ್ಸ್ ಟ್ಯಾಕ್ಸ್ ಇತ್ತು ಅಥವಾ ವ್ಯಾಟ್ ಇತ್ತು ಅಂದ್ರೆ ವ್ಯಾಟ್ ಫೈಲಿಂಗ್ ಮಾಡಬೇಕು. ಹೆಚ್ಚಿನ ಅನುಸರಣಾ ವೆಚ್ಚ, ಅದಕ್ಕೊಂದು ರಿಟರ್ನ್ ಫೈಲ್ ಮಾಡು, ಅದಕ್ಕೆ ಅಸೆಸ್ಮೆಂಟ್, ಇದಕ್ಕೆ ಅಸೆಸ್ಮೆಂಟ್ ಮಾಡಿಸು, ಅದಕ್ಕೆ ಬುಕ್ ರೈಟಿಂಗ್ ಮಾಡು, ಇದಕ್ಕೆ ಬುಕ್ ರೈಟಿಂಗ್ ಮಾಡು. ಈ ಎಲ್ಲ ತೊಂದರೆಗಳನ್ನು ನಿವಾರಿಸಲಿಕ್ಕೆ, ಎಸ್ಪೆಷಲಿ ಮೊದಲೇ ಹೇಳಿದೆ, ವಿದೇಶಿ ಒತ್ತಡನೂ ಇತ್ತು. ಯಾಕಂದ್ರೆ ವಿದೇಶಿ ಕಂಪನಿಗಳು ನಮ್ಮಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ನಿಮ್ಮಲ್ಲಿಯ ಟ್ಯಾಕ್ಸೇಷನ್ ಸಿಸ್ಟಮ್ ನಮ್ಗೆ ಅರ್ಥನೂ ಆಗೋದಿಲ್ಲ. ಮತ್ತೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಮ್ಮ ಗುಡ್ಸನ್ನ ಇದು ಮಾಡ್ಬೇಕು ಅಂತ ಹೇಳಿದ್ರೆ ನಮಗೊಂದು ಆ ಸರಳೀಕೃತವಾದಂತಹ ಟ್ಯಾಕ್ಸೇಷನ್ ಸಿಸ್ಟಮ್ ಬೇಕು ಅನ್ನೋದು ಅನೇಕ ವರ್ಷಗಳ. ಇದು GST ಈಗಿನ ಕೇಂದ್ರ ಸರ್ಕಾರ ಬಂದ ನಂತರ ಜಾರಿಗೆ ಬಂದಿದೆ ಅಷ್ಟೇ ಹೊರತು ಯೋಚನೆ ಇದ್ದಿದ್ದು 1984ರಿಂದನೇ ಇತ್ತು. ಹಾಗಾಗಿ ಉತ್ಪಾದಕರಿಂದ ಉಪಯೋಗಿಸುವವರಿಗೆ, ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್, ಎಲ್ಲ ಹಂತಗಳಲ್ಲೂ ಒಂದೇ ತೆರಿಗೆ ಬೇಕು. ಆ ತೆರಿಗೆ ಮೇಲೆ ತೆರಿಗೆ ಬೀಳಕೂಡುದು. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡುವಳಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ ನಮ್ಗೆ. ಹಿಂದಿನವರಿಗೆ ನಾವು ಕೊಟ್ಟಂತಹ ಏನ್ ಟ್ಯಾಕ್ಸ್ ಭಾಗ ಇದೆ ಅದನ್ನ ಮುಂದೆ ನಾವು ಕೊಡಬೇಕಾದ ಟ್ಯಾಕ್ಸೇಷನ್ ಮುಂದೆ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ, ಹೇಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಏನು ಅನ್ನೋದನ್ನ ಯಾವ್ದಾವ್ದನ್ನ ಕ್ಲೈಮ್ ಮಾಡ್ಬೋದು ಅಂತ. ಈಗ ನಾನು ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಬೇಕು. ಆ ಟ್ಯಾಕ್ಸ್ ಕಟ್ಟೋದಕ್ಕಿಂತ ಮೊದಲು ನಾನು ಹಿಂದಿನ ಪರ್ಚೇಸ್ ಮಾಡೋ ಟ್ಯಾಕ್ಸ್ ಕಟ್ಟಿದ್ರೆ ಅದಷ್ಟನ್ನ ಕಳೆದು ಮಾತ್ರ ಕಟ್ಟಿದ್ರೆ ಅವಾಗ ತೆರಿಗೆ ಮೇಲೆ ತೆರಿಗೆ ಬೀಳೋದಿಲ್ಲ, ಅವಾಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಇದು GST ಅತಿ ದೊಡ್ಡ ವೈಶಿಷ್ಟ್ಯ ಅಥವಾ ಅದರ ಸ್ಪೆಷಾಲಿಟಿ. ಇದರಿಂದ ಏನಾಗುತ್ತೆ ಅಂದ್ರೆ ಅಂತಿಮ ಗ್ರಾಹಕನ ಮೇಲೆ ಮಾತ್ರ ಟ್ಯಾಕ್ಸ್ ಬೀಳುತ್ತೆ. ಲಾಸ್ಟ್ ವ್ಯಾಪಾರಿ ಏನ್ ವಿಧಿಸ್ತಾನೆ ಅವನು ಕೊಡುವಂತಹ, ಅವನು ವಿಧಿಸುವಂತಹ ಟ್ಯಾಕ್ಸ್ ಮಾತ್ರ
ಅಂತಿಮವಾಗಿ ಅವನು ಬೆಳೆದ್ರೆ ಹಿಂದಿಂದೆಲ್ಲ ಸುಬ್ಸುಮಾಗ್ತಾ ಹೋಗುತ್ತೆ. ಕ್ಯಾನ್ಸರ್ ಅಂದ್ರೆ ಒಂದ್ರೊಳಗೆ ಒಂದು ಸೇರ್ಕೊಂಡಿದ್ರಿಂದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಲ್ಲಿ ಅದಷ್ಟು ಹೋಗ್ತಾ ಹೋಗುತ್ತೆ. ಅಂತಿಮವಾಗಿ ಗ್ರಾಹಕನಿಗೆ ಒಂದೇ ಟ್ಯಾಕ್ಸ್ ಬೀಳುತ್ತೆ, ಅದು GST ಅಟ್ ವಾಟ್ ಎವರ್ ಮೇ ಬಿ ದಿ ಪರ್ಸೆಂಟೇಜ್. ಹಾಗಾಗಿ ಇದನ್ನ GST ಅನ್ನು ಹೇಳುವಂಥದ್ದು ಕನ್ಸಂಪ್ಷನ್ ಮೇಲೆ ಬೀಳುವಂತಹ ಡೆಸ್ಟಿನೇಷನ್ ಟ್ಯಾಕ್ಸ್ ಅಂತಿದೆ. ಬಳಕೆಯ ಮೇಲೆ ವಿಧಿಸುವ ಗುರಿ ಆಧಾರಿತ ತೆರಿಗೆ ವ್ಯವಸ್ಥೆ. ಅಲ್ಟಿಮೇಟ್ ಕಸ್ಟಮರ್ ಯಾರು ಮಾಡ್ತಾರೋ ಅವ್ರು ಮಾತ್ರ ಟ್ಯಾಕ್ಸ್ ಕೊಡ್ತಾರೆ, ಬೇರೆ ಯಾರಿಗೂ ಟ್ಯಾಕ್ಸ್ ಬಾಧ್ಯತೆ ಬರೋದಿಲ್ಲ. ಅವರೆಲ್ಲರೂ ಕೇವಲ ಕಲೆಕ್ಟಿಂಗ್ ಏಜೆಂಟ್ಸ್. ದೇ ಆರ್ ನಾಟ್ ಪೇಯಿಂಗ್ ಎನಿ ಟ್ಯಾಕ್ಸ್ ಔಟ್ ಆಫ್ ದೇರ್ ಪಾಕೆಟ್. ಏನು ಟ್ಯಾಕ್ಸ್ ಬರುತ್ತೆ ಅದನ್ನು ಮುಂದಿನವರೆಗೆ ವರ್ಗಾಯಿಸ್ತಾ ಹೋಗ್ತಾರೆ. ಹಾಗಾಗಿ ಅಂತಿಮವಾಗಿ ಯಾರು ತಗೊಳ್ತಾರೋ ಅವ್ರ ಮೇಲೆ ಮಾತ್ರ ಟ್ಯಾಕ್ಸ್ ಬರುತ್ತೆ. ಹಾಗಾಗಿ ಇದು ಕನ್ಸಂಪ್ಷನ್ ಬೇಸ್ಡ್ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ. ಮತ್ತೆ ಈ GST ಇದು ಫ್ರಮ್ ದಿ ಬಿಗಿನಿಂಗ್ ಏನಂದ್ರೆ ಯಾವುದೇ ಇದರದ್ದು ಕಾಗದ ಪತ್ರಗಳ ವ್ಯವಹಾರ ಇಲ್ಲ. ರಿಜಿಸ್ಟ್ರೇಷನ್ ಇರ್ಬೋದು, ಅಸೆಸ್ಮೆಂಟ್ ಇರ್ಬೋದು, ಎಲ್ಲೂ ಕಾಗದ ಪತ್ರಗಳ ದಾಖಲೆಗಳು ಯಾವುದು ಬೇಕಾಗಿಲ್ಲ, ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್. ಮತ್ತೆ ಎಲ್ಲ ಸಮಸ್ಯೆಗಳಿಗೂ ಒಂದೇ ಗವಾಕ್ಷಿ. ಈಗ ನಮ್ಮ 30 ಕಾಯ್ದೆಗಳನ್ನ ಸಬ್ಸ್ಕ್ರೈಬ್ ಮಾಡಿದ್ರಿಂದ 30 ಡಿಪಾರ್ಟ್ಮೆಂಟ್ಗೆ ಹೋಗೋದೇ ಒಂದೇ GST ಕಾಯ್ದೆ ಅಷ್ಟೇ. ಮತ್ತೆ ಯಾವುದಕ್ಕೂ ತೆರಿಗೆ ಇರ್ಬೋದು, ಬಡ್ಡಿ ಇರ್ಬೋದು, ದಂಡ ಇರ್ಬೋದು, ಯಾವುದನ್ನು ನಗದು ಪಾವತಿಗೆ ಅವಕಾಶನೇ ಇಲ್ಲ. ಲೆಕ್ಕ ಪದ್ಧತಿ ಮೊದಲಿಗಿಂತ ವಿಶೇಷವಾಗಿ ಸರಳೀಕೃತಗೊಂಡಿದ್ದಾರೆ. ಮತ್ತೆ ಕರ ನಿರ್ಧರಣೆಯ ಸುಧಾರಣೆ ಆಗಿದೆ. ಈಗ ತುಂಬಾ ಕಿರಿಕಿರಿ GST ಯಲ್ಲಿ ತುಂಬಾ ಕಡಿಮೆ ಆಗಿದೆ. ಯಾವುದೇ ಟ್ಯಾಕ್ಸ್ ಕಟ್ತಾ ಇದೀರಿ, ಯಾವುದೇ ಇದು ಮಾಡ್ತಾ ಇದೀನಿ ಅಂದ್ರೆ ಒಂದೇ ಕಡೆಗೆ ನೀವು ಎಲ್ಲ ಇದು ಒಂದೇ ಕಡೆಗೆ ಸಿಗತ್ತೆ. ಎಲ್ಲ ಚಲನಗಳನ್ನು ಒಂದೇ ಕಡೆ. ಅದು ಬೇರೆ ಬೇರೆ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೋಗ್ಬೇಕಿತ್ತು, ಬೇರೆ ಬೇರೆ ಕಡೆಗೆ ಒಂದೊಂದನ್ನ ಒಂದೊಂದು ಕಡೆಗೆ ನಾವು ಹೋಗಿ ಇದು ಮಾಡ್ಬೇಕಿತ್ತು. ಈಗ ಕೇವಲ GST ಅಂದ್ರೆ ಸಿಂಗಲ್ ವಿಂಡೋ. ಮತ್ತೆ ಬ್ಯಾಂಕ್ ಕೂಡ ಮೂಲಕ ಎಲ್ಲ ಬ್ಯಾಂಕ್ಗಳನ್ನು GST ಯೋಜನೆಯಡಿ ಇರೋದ್ರಿಂದ ಎಲ್ಲ ಬ್ಯಾಂಕ್ಗಳ ಮೂಲಕ ಮಾಡಬಹುದು. ಈವನ್ ಯಾವುದೊಂದು ಕೋಆಪರೇಟಿವ್ ಬ್ಯಾಂಕ್ಗಳ ಮೂಲಕ ಪೇಮೆಂಟ್ ಸಿಸ್ಟಮ್ ಅನ್ನು ಏನಾದ್ರು ಪೇಮೆಂಟ್ ಗೇಟ್ ವೇ ಮಾಡ್ಕೊಂಡಿದ್ರೆ GST ಅನ್ನು ಪೇಮೆಂಟ್ ಮಾಡಬಹುದು. ಪಾರದರ್ಶಕವಾದಂತಹ ಸುಲಭವಾದಂತಹ ಬ್ಯಾಂಕ್ ಮೂಲಕ ತೆರಿಗೆ ಪಾವತಿ ಸಿಸ್ಟಮ್ ಯಾವ ಬ್ಯಾಂಕ್ ಮಾಡಬಹುದು. ಪಾರದರ್ಶಕವಾಗಿರುವಂತಹ ಸಿಂಪ್ಲಿಫೈಡ್ ಕಿರುಕುಳ ರಹಿತ ತೆರಿಗೆ ವ್ಯವಸ್ಥೆ. ಎಷ್ಟರ ಮಟ್ಟಿಗೆ ಕಿರುಕುಳ ರಹಿತ ಆಗಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದೆ. ಆದರೆ ಮೊದಲಿದ್ದಂತಹ ಕಿರುಕುಳ ತುಂಬಾ ತಗ್ಗಿದ್ದಾರೆ, ಅದು ಮಾತ್ರ ಖಂಡಿತವಾಗಿ ಹೇಳ್ಬೋದು. ಯಾಕೆಂದ್ರೆ ಮೊದಲು ನಮಗೆ ಕಿರುಕುಳ ಕೊಡ್ಲಿಕ್ಕೆ 10-14 ಡಿಪಾರ್ಟ್ಮೆಂಟ್ಗಳಿಗೂ, ಈಗ ಒಂದೇ ಡಿಪಾರ್ಟ್ಮೆಂಟ್. ಹಾಗಾಗಿ ಕಿರುಕುಳವು ನಮ್ಮ ರೆಕಾರ್ಡ್ಸ್ ಅಷ್ಟು ಸರಿ ಇದೆ, ನಾವು ಕಾನೂನಲ್ಲಿ ಅನುಪಾಲನೆ ಸರಿಯಾಗಿ ಮಾಡ್ತಾ ಇದೀವಿ ಅಂದ್ರೆ ಅದು ಕೂಡ ಕಡಿಮೆ ಆಗ್ತಾ ಇದೆ. ಒಟ್ಟಾರೆ ಏನಾದ್ರು ಹೇಳ್ಬೇಕು ಅಂದ್ರೆ ಹೂಡಿಕೆದಾರ ಇರ್ಬೋದು, ಉತ್ಪಾದಕ ಇರ್ಬೋದು, ಮಾರಾಟಗಾರ ಇರ್ಬೋದು, ಗ್ರಾಹಕ ಇರ್ಬೋದು, ಸರ್ಕಾರ ಇರ್ಬೋದು, ಎಲ್ಲರಿಗೂ ಕೆಲವು ಪರಿಸ್ಥಿತಿ ವಿನ್ ಸಿಚುಯೇಷನ್. ಯಾಕಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಹೇಗೆ ಆಗುತ್ತೆ, ಉದ್ದಿಮೆದಾರರು, ಕೈಗಾರಿಕೆಗಳು, ವಹಿವಾಟುದಾರರಿಗೆ ಸರಳೀಕೃತ ಶಾಸನ ಮತ್ತು ಅನುಸರಣೆಗಳು, ಸಿಂಪ್ಲಿಫೈಡ್ ಟ್ಯಾಕ್ಸ್ ಅನುಸರಣೆಗಳು ಎಲ್ಲ ಆನ್ಲೈನ್ ಇದೆ. ಮೊದಲಿನಂಗೆ ತುಂಬಾ ಕಾಂಪ್ಲಿಕೇಟೆಡ್ ಇಲ್ಲ. ಹೆಚ್ಚಿನವು ಆಟೋಮೇಟ್ ಆಗತ್ತೆ. ಅದು ಮುಂದೆ ನಾನು ಹೇಳ್ತಾ ಬರ್ತೀರಾ. ಹಾಗಾಗಿ 11ನೇ ತಾರೀಕು ಮುಂದೆ ನಾನು ವಿಚಾರ ಹೇಳಿದಾಗ ನಾನು ಹೇಳ್ತೀನಿ, ಅದು ತುಂಬಾ ಸರಳೀಕೃತವಾಗಿದೆ. ಮತ್ತೆ ತೆರಿಗೆಯ ಆಚರಣೆ ಇರ್ಬೋದು, ರಚನೆ ಇರ್ಬೋದು, ಅಥವಾ ದರಗಳಲ್ಲಿ ಸಮಾನತೆ ಅಂದ್ರೆ ಏನು? ಯಾವುದೇ ಒಂದು 12% ಅಂದ್ರೆ ಅದು ಕರ್ನಾಟಕದಲ್ಲಿ ಇರ್ಬೋದು, ಅಸ್ಸಾಮಲ್ಲಿ ಇರ್ಬೋದು, ಎಲ್ಲ ಕಡೆಗೂ ಒಂದೇ ದರ ಇದೆ. ಮತ್ತೆ ಅವರು ಅಲ್ಲಿರುವಂತಹ ಪ್ರಾಡಕ್ಟ್ಗಳಿಗೆ, ಇಲ್ಲಿರುವಂತಹ ಪ್ರಾಡಕ್ಟ್ಗಳೆಲ್ಲ ನಮ್ಮ ಬರ್ತೀನಿ, ಅವುಗಳೆಲ್ಲ ಕೋಡ್ ಬೇಸ್ಡ್ ಪ್ರಾಡಕ್ಟ್ ಐಡೆಂಟಿಫಿಕೇಶನ್ ಇದೆ. ಆ ಕೋಡ್ಗಳ ಬೇಸ್ ಮೇಲೆ ತೆರಿಗೆ ರಚನೆ ಸಮಾನತೆ ಬರ್ತಾ ಇದೆ. ಮತ್ತೆ ಈಗಾಗಲೇ
ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಅದಿಲ್ಲ ಈಗ. ಮಲ್ಟಿ ಲೆವೆಲ್ ಟ್ಯಾಕ್ಸ್ ಪದ್ಧತಿ ಬಿಟ್ಟಾಕ್ಬಿಟ್ಟಿದೆ. ಹಾಗಾಗಿ ಸಿಂಗಲ್ ಪಾಯಿಂಟ್ ಟ್ಯಾಕ್ಸ್. ಇದರಿಂದಾಗಿ ಹೆಚ್ಚಿನ ಸ್ಪರ್ಧಾಶಕ್ತಿ. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ನಮ್ಗೆ ಆ ಟ್ಯಾಕ್ಸೇಷನ್ ಸಿಸ್ಟಮ್ ದೊಡ್ಡ ಭಾರ ಆಗ್ತಿತ್ತು. ಈಗ ಉದ್ಯಮಿಗಳಿಗೆ ಹೆಚ್ಚಿನ ಸ್ಪರ್ಧಾಶಕ್ತಿ ಇದೆ. ಮತ್ತೆ ತೆರಿಗೆ ವ್ಯವಸ್ಥೆ ಸುಧಾರಣೆ ಆಗಿದೆ. ಟ್ಯಾಕ್ಸೇಷನ್ ಲೆವಿ ಸಿಸ್ಟಮ್ ಕೂಡ ತುಂಬಾ ಸುಧಾರಣೆ ಆಗಿದೆ. ಇದರಿಂದಾಗಿ ಹೆಚ್ಚಿನ ಅವಕಾಶ. ಯಾಕಂದ್ರೆ ರಫ್ತುದಾರರಿಗೆ ಜಿಎಸ್ಟಿ ಎಕ್ಸಂಪ್ಷನ್ ಇದೆ. ತಯಾರಕರಿಗೆ ಕೆಲವೊಂದು ಕಡೆಗೆ 0 ಜಿಎಸ್ಟಿ ಬೇಸಿದೆ. ಅವರು ತಯಾರು ಮಾಡುವಂತಹ ಝೋನ್ಗಳು 0 ಟ್ಯಾಕ್ಸೇಷನ್ ಝೋನ್ಗಳಲ್ಲಿ ಇದ್ರೆ ಅವರಿಗೆ ಟ್ಯಾಕ್ಸ್ ಇಲ್ಲ. ಹೀಗೆ ಅನೇಕ ಅವಕಾಶಗಳು ಬಂದಿದ್ದಾವೆ. ಇದು ಉದ್ಯಮದಾರರು, ಕೈಗಾರಿಕಾ ವಹಿವಾಟುದಾರರಿಗಾದ್ರೆ ಸರ್ಕಾರಕ್ಕೆ ಏನು ಒಂದು ಆಡಳಿತ ಸುಧಾರಣೆ, ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ತುಂಬಾ ಬದಲಾವಣೆ ಆಗಿದೆ. ಮೊದಲಿನಷ್ಟು ಕಿರಿಕಿರಿ ಇಲ್ಲ. ಸುಲಭವಾಗಿ ತೆರಿಗೆ ವಸೂಲಿ ಆಗ್ತಾ ಇದೆ. ರಿಟರ್ನ್ ಫೈಲ್ ಮಾಡಿದೀವಿ ಅಂತ ಹೇಳಿದ್ರೆ ತೆರಿಗೆ ಪಾವತಿ ಮಾಡಿದ್ರೆ ರಿಟರ್ನ್ ಅಕ್ಸೆಪ್ಟ್ ಆಗೋದಿಲ್ಲ. ಹೀಗಾಗಿ ಇದರಲ್ಲಿ ವಂಚನೆಗಳು, ತೆರಿಗೆ ಸೋರಿಕೆ ಮಾಡುವುದರಲ್ಲಿ ಇಳಿಕೆ ಆಗಿರುವಂತಹ ನಿರೀಕ್ಷೆ ಇದೆ. ಆಗ್ತಾ ಇರೋದು ಒಂದು ಸಣ್ಣ ಪುಟ್ಟ ವಂಚನೆಗಳ ಪ್ರಕರಣ ಕಾಣ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ಅವುಗಳನ್ನ ಪೂರ್ತಿಯಾಗಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಅಗಾಧವಾದ ದೇಶ, ದೊಡ್ಡ ದೇಶ ಆಗಿದ್ರಿಂದ ಅಲ್ಲಿ ಇಲ್ಲಿ ಈ ತರದ ಇದು ಪ್ರಕರಣಗಳು ಕಂಡು ಬರ್ತವೆ. ಇಲ್ಲ ಇವನ್ ಕಂಟ್ರೋಲಿಂಗ್ ಸಿಸ್ಟಮ್ ಕೂಡ ತುಂಬಾ ಡೆವಲಪ್ಮೆಂಟ್ ಆಗಿದೆ. ತುಂಬಾ ಈಗ ಏನ್ ನಿಯಂತ್ರಣ ವ್ಯವಸ್ಥೆ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಹಾಗಾಗಿ ಸರ್ಕಾರದ ಪಾಲಿಗೆ ಹೆಚ್ಚಿನ ದಕ್ಷತೆಯಾಗಿದೆ ಮತ್ತು ಆದಾಯ ಕೂಡ ಅದು ಪ್ರೂವ್ ಆಗಿದೆ. ವ್ಯಾಟ್ ಕಾಲದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಬರ್ತಾ ಇರುವಂತಹ ದುಪ್ಪಟ್ಟು ತೆರಿಗೆ ಜಿಎಸ್ಟಿ ಯುಗದಲ್ಲಿ ಬರ್ತಾ ಇದೆ. ಇನ್ನು ಗ್ರಾಹಕರು ಅಥವಾ ಬಳಕೆದಾರಿಗೆ ಏನು? ನಾನು ಒಂದು ವಾಕ್ಯವನ್ನು ಹೇಳಿದ್ವಿ, ಇದು ಎಲ್ಲರಿಗೂ ವಿನ್ ವಿನ್ ಸಿಚುಯೇಷನ್ ಅಂತ. ಉತ್ಪಾದಕನಿಂದ ಗ್ರಾಹಕರವರೆಗೆ ಮತ್ತು ಸರ್ಕಾರಗಳಿಗೆ ಕೂಡ ವಿನ್ ವಿನ್ ಸಿಚುಯೇಷನ್ ಅಂತ. ಹಾಗಾದ್ರೆ ಗ್ರಾಹಕರ ಬಳಕೆದಾರಿಗೆ ಏನು? ಪಾರದರ್ಶಕ ತೆರಿಗೆಯಿಂದಾಗಿ ಹೆಚ್ಚಿನ ನಂಬಿಕೆ. ಜಿಎಸ್ಟಿ ಎಲ್ಲದೂ ಟೋಟಲಿ ಇರುವಂತದ್ದು ಮತ್ತು ಅಕ್ರಾಸ್ ದಿ ನೇಷನ್, ಒನ್ ಟ್ಯಾಕ್ಸ್. ಹಾಗಾಗಿ ತೆರಿಗೆ ತಪ್ಪಿಸುವಂತಹ ಅವಾಯ್ಡಿಂಗ್ ಎವೇಷನ್ ಆಫ್ ಟ್ಯಾಕ್ಸ್ ಅದು ಕಡಿಮೆ ಆಗ್ತಾ ಇದೆ. ಆದದು ನಮಗೆ, ನಾನು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನನ್ನ ವೃತ್ತಿಯಲ್ಲಿ ನೋಡ್ತಾ ಇದ್ದಾಗ ನನ್ನ ಕಕ್ಷಿದಾರರಲ್ಲೇ ಸರ್ ಡಿಕ್ಲೇರ್ ಮಾಡೋಣ ಅನ್ನೋ ಮನಸ್ಥಿತಿ ಜಾಸ್ತಿ ಇದೆ. ಹಾಗಾಗಿ ಒಟ್ಟಾರೆ ತೆರಿಗೆ ಭಾರದಲ್ಲಿ ಕಡಿಮೆ ಆಗಿದೆ. ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶಗಳು ಏನು? ಪ್ರತಿಯೊಂದು ಹಂತದಲ್ಲೂ ಮೌಲ್ಯವರ್ಧನೆ ಮೇಲೆ ಮಾತ್ರ, ಅಂದ್ರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ರಿಮೂವ್ ಏನ್ ಮಾಡಿದ್ದಾರೆ, ಯಾವ ಹಂತದಿಂದ ಮತ್ತೊಂದು ಹಂತಕ್ಕೆ ನಿಮ್ಮ ರೇಟ್ ಟ್ಯಾಗ್ ಇದ್ರ ಕಾಸ್ಟ್ ನಲ್ಲಿ ವ್ಯತ್ಯಾಸ ಆಗುತ್ತೆ, ಅದರ ಮೇಲೆ ಮಾತ್ರ ಈಗ ಮೌಲ್ಯವರ್ಧನೆ, ವ್ಯಾಲ್ಯೂ ಅಡಿಷನ್ ಏನಿದೆ ಅದರ ಮೇಲೆ ಮಾತ್ರ ತೆರಿಗೆ ಕೊಡಿ. ಎರಡನೇದು ಪೂರ್ಣ ತೆರಿಗೆ ಭಾರ ಅಂತಿಮ ಗ್ರಾಹಕರಿಗೆ, ಮಧ್ಯದಲ್ಲಿ ಯಾರೂ ಕೊಡೋದಿಲ್ಲ. ಮೊದಲದ ಎಕ್ಸೈಸ್ ಡ್ಯೂಟಿ ಅದನ್ನೆಲ್ಲ ಇವರಿಂದ ಉತ್ಪಾದಕರು ಅಥವಾ ಇವರಿಂದ ಕಲೆಕ್ಟ್ ಮಾಡ್ತಾ ಇದ್ದರಿಂದ ಅವರಿಗೆ ಅಡಿಷನಲ್ ವರ್ಣನ್ ಆಗ್ತಿತ್ತು. ಈಗ ಅಷ್ಟನ್ನು ತೆಗೆದಿದ್ದಾರೆ. ಮತ್ತೆ ಬಹುಮುಖದ ತೆರಿಗೆ ನಿರ್ಮೂಲನೆ ಆಗಿದೆ. ಅಂದ್ರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಇರ್ಬೋದು, ಮಲ್ಟಿಪಲ್ ಲೆವೆಲ್ ಆಫ್ ಟ್ಯಾಕ್ಸ್ ಅನ್ನೋ ಸಿಸ್ಟಮ್ ತೆಗೆದಾಕಿರೋದ್ರಿಂದ ಅದು ಕೂಡ ನಮಗೆ ಅನುಕೂಲ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಸುಮಾರು 45 ನಿಮಿಷಗಳ ಕಾಲ ಸರಕು ಮತ್ತು ಸೇವಾ ತೆರಿಗೆಯ ಒಂದು ಪ್ರಿಯಾಂಬಲ್ ಪೀಠಿಕೆಯಾಗಿ ಇವತ್ತು ಹೇಳಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ನಾವು ನೇರವಾಗಿ ಸಹಕಾರ ಸಂಘಗಳು ಮತ್ತು ಸರಕು ಮತ್ತು ಸೇವಾ ತೆರಿಗೆ, ಸಹಕಾರ ಸಂಘಗಳಿಗೆ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನ ಮುಂದಿನ ಅವಧಿಯಲ್ಲಿ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತಾ, ಮುಂದಿನ ಅವಧಿಯಲ್ಲಿ ಇದರ ಮುಂದುವರಿದ ಭಾಗವನ್ನು ನೋಡ್ಕೊಳ್ಳೋಣ ಅಂತ ಹೇಳ್ತಾ, ತಮಗೆಲ್ಲರಿಗೂ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಶುಭರಾತ್ರಿಯನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ 7 ಗಂಟೆಗೆ, ಮುಂದಿನ ಶನಿವಾರ 7 ರಿಂದ 8 ಗಂಟೆವರೆಗೆ ನಾವು ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭರಾತ್ರಿ.